ಕನ್ನಡದ ಜನತೆಗೆ ತುಂಬ ಹೊಡಿಬಡಿ ಮತ್ತೊಂದು ಮಗದೊಂದು ನೋಡಿ ಬೇಸತ್ತಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಮೂವಿ ಯಾವುದೂ ಕೊಟ್ಟಿಲ್ಲ ಸರ್. ನಿಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲಿದ್ರು ಸರ್? ಅವ್ರು ಎಲ್ಲೋ ಇರಬೇಕಾಯಿತು ಸರ್. ಏನು ಸರ್ ಇಂಥ ಒಂದು ಕ್ಲೈಮ್ಯಾಕ್ಸ್ ಕೊಟ್ರಲ್ಲ ಸರ್, ಇದು ಯಾರು ಊಹೆನೂ ಮಾಡ್ಕೊಳಕ್ಕಾಗ್ದಿರೋಂಥ ಕ್ಲೈಮ್ಯಾಕ್ಸ್ ಸರ್. ಇಲ್ಲಿ ಕೊಟ್ಟರೆ ಕತೆ ಹಿಂಗನೇ ಇರಲಿ, ಏನನ್ನ ಇರಲಿ, ನಮಗೇನು ಹೊಡಿಬಡಿನ ಮಾಡೋಣ. ಒಂದು ಫ್ಯಾಮಿಲಿ ಓರಿಯೆಂಟಲ್ಲಿ ಹೋಗಿ ಕೂತ್ಕೊಂಡು ನೋಡೋಂಥದ್ದು ಮೂವಿ ಎಲ್ಲಿ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ವರ್ಷ ಆಯಿತು ಸರ್? ಆ ಒಳ್ಳೆ ಕಂಟೆಂಟ್ ಮೂವಿ ಕೊಟ್ಟು ನೋಡಿ ಜನ ಯಾ ತಮಿಳು, ಯಾ ತೆಲುಗು, ಯಾ ಹಿಂದಿ ಸರ್, ಬೇರೆ ಎಲ್ಲದಕ್ಕಿಂತ ಬ್ಲಾಕ್ ಮಾಸ್ಟರ್ ನಮ್ಮ ಜನ ಓಡಿಸ್ತಾರೆ, ನಮ್ಮ ಕನ್ನಡ ಜನ ಓಡಿಸ್ತಾರೆ. 100% 200% ಓಡಿಸ್ತಾರೆ. ಕನ್ನಡ ಡಬ್ಬಿಂಗ್ ಫಿಲಮ್ ತಮಿಳಿಗೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿರೋದು ಇವರು. ಜಿ ಪ್ರಕಾಶ್, ಶ್ವೇತಾ ಮೋಹನ್, ಅನಿರುದ್ಧ್, ಸಂಜನಾ ಕಲ್ಮಂಜೆ, ದೇ ಆರ್ ಆಲ್ ಟಾಪ್ ಇನ್ ತಮಿಳ್ ಇಂಡಸ್ಟ್ರಿ. ಹೌದು. ಡಬ್ಬಿಂಗ್ ಫಿಲಮ್ ಕರ್ಕೊಂಡ್ಬಂದ್ರೆ ಏಕೈಕ ಫಸ್ಟ್ ಪ್ರೊಡ್ಯೂಸರ್. ಸೀನಿಯರ್ ಆರ್ಟಿಸ್ಟ್ ಓಕೆ ಐ ನೋ. ಸೊ ನೀವು ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ಟು ನಾನು 7 ಸ್ಟಾರ್ ಹೋಟ್ಲೇ ಬೇಕು ಅಂತ ಕೇಳಿ ಅಲ್ಲೊಂದು 500 ರೂಪಾಯಿ ಊಟ ಮಾಡ್ಕೊಂಡು ಬಂದ್ಬಿಟ್ಟು ಅದೇ ಎಂಪ್ಲಾಯ್ ಬಂದ್ಬಿಟ್ಟು 5,000 ಬಿಲ್ ಕೊಟ್ರೆ ಬರ ಇಲ್ಲಿ ಇದನ್ನು 5,000 ರೂಪಾಯಿ ಊಟ ಮಾಡ್ದೇನು? ಅದು ಎಂಥ ಹೋಟ್ಲಿಗೆ ಹೋಗಿದೆ, ಎಂಥ ಫುಡ್ಡು? ಬಂಗಾರದ ಏನನ್ನ ರೈಸ್ ಮಾಡಿದ್ರೆ ತೊಗೊಂಬರೋ, ನಾನು ತಿನ್ನೋ ನೋಡೋಣ. ಎಂಡವರು ನನ್ನ ದೊಡ್ಡ ಗಾಡಿಗಳು ತೊಗೊಂಡೋದ್ರೇ ಸಮೇತ ನಾನೊಂದು 3,000 2,000 ಡೀಸೆಲ್ ಆಗುತ್ತೆ ಸರ್. 40,000 ಫ್ಯೂವಲ್ಸ್ ಕೊಡೋಕ್ಕಾಗುತ್ತೆ ಸರ್. ನನಗೆಲ್ಲಪ್ಪ ಕ್ಯಾಮ್ರಾದ ಕಮಿಷನ್ ಬಂದಿಲ್ಲ, ಎಲ್ಲಪ್ಪ ನನಗೆ ಸೆಟಲ್ ಕಮಿಷನ್ ಬಂದಿಲ್ಲ, ಎಲ್ಲಪ್ಪ ನನಗೆ ಇನ್ನೊಂದ್ರಲ್ಲಿ ಕಮಿಷನ್ ಬಂದಿಲ್ಲ, ಅದ್ರಲ್ಲಿ ಕಮಿಷನ್ ಬಂದಿಲ್ಲ ಅಂದಿದ ತಕ್ಷಣನೇ ಅಲ್ಲಪ್ಪ ನೀನು ಸಿನಿಮಾ ಕರ್ಕೊಂಡ್ಬಂದೆ 5 ಕೋಟಿ ರೂಪಾಯಿ ದುಡ್ಡು ಹಾಕ್ಸ್ಬಿಟ್ಟು ಇನ್ನೊಬ್ರ ಕೈಯಲ್ಲಿ ಎಲ್ಲರ ಮುಂದೆ ಬೈಸಾ ಕರ್ಕೊಂಡ್ಬಂದ. ಪೊಲೀಸ್ ಹಾಕಿರೋದಕ್ಕೆ ಕರೆಕ್ಟಾಗಿ ಫೀಡ್ ಮಾಡೋದು ಹೆಂಗೆ, ಮತ್ತೊಂದು ಹೆಂಗೆ ಏನು ಅಂತ ನಮಗೆಲ್ಲ ಗೊತ್ತಿದೆ. ಕನ್ನಡ ಇಂಡಸ್ಟ್ರಿ ಏನಕ್ಕೆ ಬ್ಯಾಕ್ ಡ್ರಾಪ್ ಆಗಿ ಇದೇ ರೀಸನ್ಸ್. ಅಷ್ಟು ಜನ ಮೀಡಿಯಾ ಮುಂದೆ ಈ ಪ್ರೊಡಕ್ಷನ್ಗೆ ಕೆಲವ್ರಿಗೆ ಭಾವನೆಗಳು ಇದ್ರೆ ಬೇವರ್ಸಿಗಳು, ಅಷ್ಟು ಜನ ಮೀಡಿಯಾ ಮುಂದೆ. ಪ್ರದೀಪ್ ಅವರೇ, ಕಿರಣ್ ಅವರೇ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಈಗ 9:30 ರಾತ್ರಿ. ಹೌದು ಸರ್. ನಾನು ಇಷ್ಟು ಲೇಟಾಗಿ ಇಂಟರ್ವ್ಯೂಸ್ ಮಾಡಿಲ್ಲ. ನೀವು ಹೇಳಿದ್ರಿ 10 ಗಂಟೆ ಬೆಳಗ್ಗೆ ಶುರು ಮಾಡಿದ್ರಿ ಇಂಟರ್ವ್ಯೂಸ್ನ ಅಂತ. ಎಷ್ಟು ಸುಸ್ತಾಗಿದೆ? ಸುಸ್ತು ಸ್ವಲ್ಪ, ಬಟ್ ಎಕ್ಸೈಟೆಡ್ ಜಾಸ್ತಿ. ಓಕೆ, ಗುಡ್, ನೈಸ್. ಲೆಟ್ ಸ್ಟಾರ್ಟ್ ಫ್ರಮ್ ದಿ ಬಿಗಿನಿಂಗ್ ಅಂತಾರಲ್ಲ, ಹಾಗೆ ಮಾಡೋಣ. ಸರ್, ಪ್ರದೀಪ್ ಅವರು ಯಾರು? ಕಿರಣ್ ಆದಿತ್ಯ ಯಾರು? ಸರ್, ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಪಟ್ಟಿರೋ ಒಬ್ಬ ವ್ಯಕ್ತಿ. ಅವರು ಬಿಸ್ನೆಸ್ ಮ್ಯಾನ್. ಸೊ ನಾನು ಒಂದು ಕತೆ ಹೇಳಿದಾಗ ಅಪ್ರೋಚ್ ಆದಾಗ ಅವರು ಇಂಡಸ್ಟ್ರಿಗೆ ಇಬ್ಬರು ವಿ ಆರ್ ಬೋತ್ ಅ ಡೆಬ್ಯೂ. ಸರ್, ಬಟ್ ನಿಮಗೆ ಇಂಡಸ್ಟ್ರಿಯ ಜೊತೆ ಲಿಂಕ್ ಇತ್ತಾ? ಇಲ್ಲ ಸರ್, ನನಗೆ ಇಂಡಸ್ಟ್ರಿ ಜೊತೆ ಯಾವುದೇ ಲಿಂಕ್ ಇಲ್ಲ. ಸೊ ನಾನು ಇಂಡಸ್ಟ್ರಿಗೆ ಹೊಸಬ ನಾನು. ಓಕೆ. ನಮ್ಮ ಕಿರಣ್ಗೋಸ್ಕರ ಅವರು ಕತೆ ಚೆನ್ನಾಗಿತ್ತು, ಅವರ ಒಂದು ಸ್ಟ್ರಗಲ್ ಮಾಡ್ಕೊಬಂದಿದ್ದೆಲ್ಲ ತುಂಬ ಕೇಳಿದೆ, ತುಂಬ ಸ್ಟ್ರಗಲ್ ಇತ್ತು. ಸೊ ಆತಂಗೊಂದು ಒಳ್ಳೆ ಭವಿಷ್ಯ ರೂಪಿಸೋಣ ಅಂತ ಒಂದು ಒಳ್ಳೆತನಕ್ಕೆ ಬಂದೆ. ಓಕೆ, ಬಟ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ಆಫ್ ಯು ಇಸ್ ನೀವು ರೈಟರ್, ಆಕ್ಟರ್, ನೀವು ಪ್ರೊಡ್ಯೂಸರ್. ದಟ್ಸ್ ದಿ ಓನ್ಲಿ ರಿಲೇಶನ್ಶಿಪ್. ಅಷ್ಟೇ. ಓಕೆ. ಸ್ಟಾರ್ಟ್ ಆದ್ಮೇಲೆ ಇವಾಗ ಹೇಗಿದೆ? ಲೈಕ್ ಬ್ರದರ್ಸ್, ಫ್ಯಾಮಿಲಿ. ಓಕೆ. ನನ್ನ ತಮ್ಮ. ಓಕೆ. ಬಟ್ ಇವ್ರು ಪ್ರೊಡ್ಯೂಸ್ ಮಾಡಬಹುದು ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಒಂದು ಕ್ಯಾಶುವಲ್ ಅಪ್ರೋಚ್ ಇರುತ್ತೆ ಸರ್, ಹಂಗಾಗಿ ಒಬ್ರು ಮುಖಾಂತರ ಭೇಟಿ ಆದ. ಆಗ ಓಕೆ, ಕತೆ ಹೇಳಿದ ತಕ್ಷಣ ಅವರು ಓಕೆ ಎಷ್ಟೊಂದು ಜನ ಹೇಳಿದಾರೆ ಕತೆ ಹೇಳು, ಬಟ್ ಕೇಳಿ ದಿನಾನೇ ತಾಜ್ ಹೋಟ್ಲಲ್ಲಿ ಎಕ್ಸೈಟ್ ಆದ್ರು. ಚೆನ್ನಾಗಿದೆ, ಮಾಡೋಣ. ಬಟ್ 2-3 ಮಂತ್ಸ್ ಟ್ರಾವೆಲ್ ಮಾಡಿ ನನಗೆ ನೀವು ಕಂಫರ್ಟಬಲ್, ನೀವು ಇಷ್ಟ ಆದರೆ ನಾನು ಮಾಡ್ತೀನಿ, ಇಮಿಡಿಯೇಟ್ ನಾನು ಏನು ಹೇಳಲ್ಲ. ಸೊ ವಿ ಟ್ರಾವೆಲ್ಡ್, ಅದಾದಮೇಲೆ ಸಿನಿಮಾ. ಸರ್, ಹಾಗೇನಾ ಸರ್? ಅಂದರೆ ಇವರು ನಿಮ್ಮ ಹತ್ರಕ್ಕೆ ಕತೆ ತೊಗೊಂಬರೋಕ್ಕಿಂತ ಮುಂಚೆ ಸುಮಾರು ಜನ ಬಂದಿದ್ದಾರೆ. ತುಂಬ ಜನ ಕತೆ ತೊಗೊಂಬಂದಿದ್ದಾರೆ. ಸೊ ತುಂಬ ಜನ ತುಂಬ ವೆಯ್ಟ್ ಮಾಡಿ, ತುಂಬ ಹೊತ್ತೆಲ್ಲ ವೆಯ್ಟ್ ಮಾಡಿ, ತುಂಬ ತಿಂಗಳಾನುಗಟ್ಟಲೆ ಇವತ್ತಿಗೂ ತುಂಬ ವೆಯ್ಟಿಂಗಲ್ಲಿ ಇದ್ದಾರೆ. ಬಟ್ ಕಿರಣ್ ಬಂದು ಅಪ್ರೋಚ್ ಮಾಡಿದ್ದು ಮತ್ತು ಅವ್ನು ನನಗೋಸ್ಕರ ಕಾದಿದ್ದು, ನಾನು ತುಂಬಾ ಪೇಷನ್ಸಿಂದ ಇದ್ದ. ಆತ ತುಂಬ ಪೇಷನ್ಸಿಂದ ಕಾದಿದ್ದು, ನಾನು ಎಲ್ಲೋದ್ರೂ ಫಾಲೋಅಪ್ ಮಾಡೋದು, ಮತ್ತೊಂದು ಮಗದೊಂದು ಎಲ್ಲ ರೀತಿಯಲ್ಲಿ. ಬಟ್ ಮತ್ತು ಸ್ಟೋರಿ ಕೇಳಿದ್ನಲ್ಲ, ಸ್ಟೋರಿ ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು. ಸೊ ವೆಯ್ಟ್ ಮಾಡ್ಸೋಣ, ನೋಡೋಣ, ಇದಕ್ಕಿಂತ ಬೆಟರ್ಮೆಂಟ್ ಸಿಗ್ಬೋದೇನೋ, ಇಲ್ಲ ಆತಂಗೆ ಏನೋ ಅರ್ಜೆಂಟ್ ಇರ್ಬೋದೇನೋ, ಹರಿ ಇರ್ಬೋದೇನೋ, ಯಾವುದೋ ಒಂದು ಸುಮ್ಮನೆ ಒಂದು ಇವಾಗ ಎಲ್ಲರೂ ತುಂಬ ಜನ ಬಂದ್ಬಿಟ್ಟು ಒಂದು ಫ್ಯಾಷನಾಗಿ ಬರ್ತಾ ಇಲ್ಲ, ಜಸ್ಟ್ ಫಾರ್ ಏನೋ ಒಂದು ಕ್ರೇಜಿಗೆ ನಾನು ಆಕ್ಟರ್ ಆಗ್ಬೋದು, ನಾನು ಒಂದು ಡೈರೆಕ್ಟರ್ ಆಗ್ಬಿಡ್ಬೋದು, ಆ ಥರ ಬಂದು ಅರ್ಧಂಬರ್ಧದಲ್ಲಿ ಹೋಗೋರು ಇದ್ದಾರೆ ತುಂಬ ಜನ. ಸೊ ಅಂಥದವರಿಗೆ ನಾನು ಅವಕಾಶ ಕೊಟ್ಟು ನನ್ನ ಇದನ್ನು ಕೆಡ್ಸ್ಕೊಳ್ಳೋಕೆ ನಾನು ಇಷ್ಟ ಇಲ್ಲ. ನೋಡೋಣ ಅಂತ ಒಂದು 4-5-6 ಮಂತ್ ನಾನು ವೆಯ್ಟ್ ಮಾಡಿಸ್ದೆ. ಬಟ್ ಆ ಪೇಷನ್ಸಿಂದ, ಅದೇ ಸಮಾಧಾನದಿಂದ ಕಾದು ನನ್ನ ಹತ್ರ ಗೆದ್ದು ಆಮೇಲೆ ಆಯ್ತಪ್ಪ ಮಾಡಪ್ಪ ಅಂತ ಮುಂದೆ. ಪ್ರದೀಪ್ ಅವರು ಪ್ರೊಡ್ಯೂಸ್ ಮಾಡೋಕೆ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ ಹೇಗೆ ಗೊತ್ತಾಗಲ್ಲ? ಲೈಕ್ ಹೌ ಡಿಡ್ ಪೀಪಲ್ ಅಪ್ರೋಚ್ ಯು? ಅವ್ರಿಗೆ ಹೇಗೆ ಗೊತ್ತಾಯಿತು? ಇಸ್ ಇಟ್ ದಟ್ ಅ ವೆಲ್ದಿ ಬಿಸ್ನೆಸ್ ಮ್ಯಾನ್ ಇದ್ರೆ ಓಕೆ ಅವ್ರನ್ನ ಹೋಗಿ ಕೇಳೇ ಬಿಡೋಣ ಅಂತ? ಇಲ್ಲ
ಆ ಥರ ಇಲ್ಲ. ನನಗೆ ನಾನು ಸ್ವಲ್ಪ ಫಿಲಮ್ಸ್ ಎಲ್ಲ ಯಾವುದೇ ಫಿಲಮ್ ರಿಲೀಸ್ ಆಗೋದು ನೋಡೋದು ಮತ್ತೊಂದು ಫ್ರೆಂಡ್ ಸರ್ಕಲ್ ಎಲ್ಲ ಜಾಸ್ತಿ ನನಗೆ. ನಾನು ಬೇರೆ ಫ್ರೆಂಡ್ಸ್ಗಳು, ನನ್ನ ಫ್ರೆಂಡ್ಸ್ಗಳೆಲ್ಲ ಏನಂದರೆ ಫಿಲಮ್ಗೆ ಹೋಗ್ತೀನಿ ಅಂದರೆ ಅವ್ರ ನೀನು ಯಾವಾಗ ನೋಡಿದ್ರು ಪಿಕ್ಚರು ಅಂತಿರ್ತೀಯ. ನನಗೊಂದು ಸ್ವಲ್ಪ ಕ್ರೇಜ್ ಫಿಲಮ್ ನೋಡೋದು. ಯಾವುದೇ ಫಿಲಮ್ ರಿಲೀಸ್ ಆಗ್ಬಿಟ್ರು ಫಸ್ಟ್ ಕೆಲವೊಂದು ಹೀರೋಗಳದೆಲ್ಲ ನೋಡ್ಬಿಟ್ರೆ ಅಂದರೆ ಫಸ್ಟ್ ಶೋನೇ ನೋಡ್ಬೇಕು ನನಗೆ ಅವಾಗ ಸಮಾಧಾನ. ಅದನ್ನು ಏನಾನ ಸೆಕೆಂಡ್ ಶೋನೋ ಲಾಸ್ಟ್ ಶೋನೋ ನೋಡಿದ್ರೆ ಯಾತೋ ಫುಲ್ಫಿಲ್ ಅನಿಸಲ್ಲ ನನಗೆ. ಸೊ ಆ ಥರ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಾಗ ಸೊ ನನಗೆ ಇವರೆಲ್ಲ ಬಂದು ಅಪ್ರೋಚ್ ಮಾಡೋ ರೀತಿ ಮತ್ತೊಂದೆಲ್ಲ ನೋಡ್ತಿದ್ನಲ್ಲ. ಸೊ ಅವರೆಲ್ಲರದ್ರಲ್ಲೂ ಬೆಟರ್ಮೆಂಟ್ ಕಿರಣ್ದಿತ್ತು, ಅಪ್ರೋಚಸ್ ಅದು ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಆ ಇಂಟ್ರೆಸ್ಟ್ ಇಲ್ಲಿಂದ ಬಂತು ನಿಮಗೆ ಈ ಫಿಲಮ್ಸ್ನ ಫಸ್ಟ್ ನೋಡಬೇಕು ಅಂತ? ನಿಮಗೆ ಏನಾದರೂ ಆ್ಯಕ್ಟಿಂಗ್ ಕಡೆಗೆ ಏನಾದರೂ? ಇಲ್ಲ ಸರ್, ನನಗೆ ಆ್ಯಕ್ಟಿಂಗು ಮತ್ತೊಂದು ಅವೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ನನಗೆ ಅದೆಲ್ಲ ಏನಿಲ್ಲ. ಬಟ್ ನನಗೆ ಸಿನಿಮಾ ನಾನು ತುಂಬ ಇಷ್ಟಪಟ್ಟು ನೋಡ್ತೀನಿ. ನನಗೊಂದು ಜಾಸ್ತಿ ಹ್ಯಾಬಿ ಅಂದರೆ ಒಂದು ಫುಡ್ಡಿ, ಚೆನ್ನಾಗಿ ತಿನ್ನೋದು, ಅದೊಂದು ಬಿಟ್ಟರೆ ಫಿಲಮ್ ನೋಡೋದು. ಇದೆರಡು ನನಗೆ. ಯಾವ ಫಿಲಮ್ ಒಂದು ಇಂಗ್ಲೀಷ್, ಹಿಂದಿ, ಕನ್ನಡ, ತಮಿಳ್, ತೆಲುಗು ಯಾವ್ದು ಬಂದು ಚೆನ್ನಾಗಿದೆ ಅಂದರೆ ಬಿಡಲ್ಲ, ನೋಡ್ಬಿಡ್ತೀನಿ. ನೀವು ಒಂದು ಸಂದರ್ಶನದಲ್ಲಿ ಹೇಳಿದ್ರಿ 2015ರಿಂದಲೂ ನೀವು ಹೀರೋ ಆಗಬೇಕು ಅಂತ ಕೆಲಸ ಮಾಡ್ತಾನೆ ಬಂದಿದ್ದೀರಿ ಅಂತ. ಈಗ ನಾನು ಅವ್ರನ್ನ ಕೇಳ್ತಾ ಇದ್ದೆ, ಏನೋ ನಿಮಗೂ ಈ ಚಿತ್ರಗಳಿಗೂ ಏನು ಸಂಬಂಧ ಅಂತ. ಹೌ ಡಿಡ್ ದ್ಯಾಟ್ ಹ್ಯಾಪನ್ ವಿತ್ ಯು? ನಿಮಗೆ ನಾನು ಹೀರೋ ಆಗಬೇಕು ಅಥವಾ ಆ್ಯಕ್ಟರ್ ಆಗಬೇಕು ಅನ್ನೋ ಥಾಟ್ ಹೇಗೆ ಬಂತು? ಈಗ ಅಷ್ಟೇ ಹೇಳಿದೆ, ರಾಮಾಚಾರಿ ಫಿಲಮ್. ಅದು ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಮಗನೇ ಏನು ಬೇಕಾದ್ರೂ ಆಗ್ತದೆ, ನಾವು ಆಗ್ಬೋದಲ್ಲ. ಸಿನಿಮಾ ಇಂಡಸ್ಟ್ರಿ ಬರೀ ದೊಡ್ಡವ್ರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ದುಡ್ಡಿರೋರೇ ಬರ್ತಾರೆ ಅಂತ ಎಷ್ಟು ಪ್ರೂವ್ಡ್ ಇಟ್ ರಾಂಗ್. ಆಗ ನನಗೊಂದು ಕಾನ್ಫಿಡೆನ್ಸ್ ಬಂತು. ಸರಿ, ಕಾನ್ಫಿಡೆಂಟಾಗಿ ಓಕೆ ನಾನು ಇದೆಲ್ಲ ಮಾಡೋಣ ಅಂದ್ಬಿಟ್ಟು ಅವಾಗ ಜರ್ನಿ ಸ್ಟಾರ್ಟ್ ಮಾಡಿದೆ. ಹೋಗಿದ ತಕ್ಷಣ ಬಂದಿದ ತಕ್ಷಣ ಫೇಲ್ಯೂರ್ಸ್ ಯಾವುದು ಸಿಗಲಿಲ್ಲ. ಓಕೆ, ಸ್ಕ್ರ್ಯಾಚಿಂದ ಕಲಿಯೋಣ. ಪರ್ಸ್ಯೂ ಮಾಡ್ತಾ ಇದ್ರಿ ಆಕ್ಟರ್ ಆಗಬೇಕು ಅಂತಾನೆ ಇದ್ದಿದ್ದು. ಸರಿ, ಆಕ್ಟರ್ ಆಗಬೇಕು, ಯಾರು ಚಾನ್ಸ್ ಕೊಟ್ಟಿಲ್ಲ ಅಂತ ಏನು ಮಾಡಬೇಕು? ಅಟ್ಲೀಸ್ಟ್ ಆ ಜಾಗಕ್ಕೆ ಹೋಗಿ ನಾನು ನಿಂತ್ಕೊಬೇಕು. ದೊಡ್ಡ ಸಿನಿಮಾಗಳು ಹೆಂಗೆ ನಡೀತೆ ಅಲ್ಲಿ ಎಲ್ಲ ಭಾಗಗಳಲ್ಲೂ ಕೆಲಸ ಮಾಡಿದೆ. ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಕೋಆರ್ಡಿನೇಟರ್, ಎಲ್ಲ ಭಾಗಗಳಲ್ಲೂ ಕೆಲಸ ಮಾಡಿ, ಡ್ಯಾನ್ಸರ್ ಇದೆಲ್ಲ ಮಾಡಿದಾಗ ಇಂಡಸ್ಟ್ರಿ ಹತ್ರದಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದಮೇಲೆ ಕ್ವೈಟ್ ಎಕ್ಸ್ಪೀರಿಯನ್ಸ್ ಗೈನ್ ಮಾಡಿ ನಾನು ರೈಟಿಂಗ್ ಟೀಮಲ್ಲೆಲ್ಲ ಸ್ವಲ್ಪ ವರ್ಕ್ ಮಾಡಿದೆ. ಅದಾದಮೇಲೆ ತುಂಬ ಕತೆಗಳು ಕೇಳಿದೆ, ಯಾರು ಅಷ್ಟು ಅಪ್ರೋಚ್ ಆಗೋ ಅಂಥ ಕತೆಗಳು ಇರಲಿಲ್ಲ. ಸೊ ಹಾಗಾಗಿ ಐ ಜಸ್ಟ್ ರೋಟ್ ಮೈ ಓನ್ ಸ್ಟೋರಿ. ಅದಾದ್ಮೇಲೆ ಅಪ್ರೋಚ್ ಮಾಡಿದ ಫಸ್ಟ್ ಪರ್ಸನ್ ಓಕೆ ಆಗುತ್ತೆ. ಈ ಒಂದು ಜರ್ನಿ ಲೈಫ್ ಟುಡೇದು ಯಾವಾಗ ಶುರು ಆಯ್ತು ನಿಮಗೆ? 2022 ಕಾಂತಾರ ರಿಲೀಸ್ ಆಗಿದ್ದ ದಿನ ಸರ್. ಈ ಚಿತ್ರದ ಲಾಗ್ ಲೈನ್ ಅನ್ನ ಕೇಳಿದ್ರಿಂದ ಒಂದು ತಕ್ಕ ಮಟ್ಟಿಗೆ ಕಥೆ ಸ್ವಲ್ಪ ನೀವೇ ಟ್ರೇಲರ್ ಅಲ್ಲಿ ಬಿಟ್ಕೊಂಡಿದ್ದೀರಿ ಅಂಡ್ ಈ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ರಿ, ವಿಚ್ ಇಸ್ ಒಳ್ಳೆ ಮನಸ್ಸಿನ ಹುಡುಗನ ಜೊತೆ ಮದುವೆ ಆಗ್ಬೇಕಾ ಅಥವಾ ಸೆಟಲ್ ಆಗಿರೋ ಒಬ್ಬ ವ್ಯಕ್ತಿಯ ಜೊತೆ ಮದುವೆ ಆಗ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಒಂದು ಮಿಡಲ್ ಕ್ಲಾಸ್ ಹೆಣ್ಮಗಳಿಗೆ ಇರುತ್ತೆ. ಆವತ್ತಿನ ದಿನ ನಿಮ್ಗೆ ಈ ಥಾಟು ಹೊಳೆದಿದ್ದ? ಹೌದು. ಈ ಥಾಟ್ ಎಲ್ಲಿಂದ ಬಂತು? ನನ್ನ ಲೈಫಲ್ಲಿ ನಾನು ನೋಡಿದ್ದು, ಕೇಳಿದ್ದು, ನನಗಾಗಿದ್ದು ಇದನ್ನೆಲ್ಲ ಬ್ಲೆಂಡ್ ಮಾಡಿ ಇವತ್ತಿನ ರಿಯಾಲಿಟಿ ಮಾಡೋಣ ಅಂತ ಫಸ್ಟ್ ಥಾಟ್. ಸಿನಿಮಾ ಮಾಡಬೇಕು ಅಂತ ಬಂದಾಗ ಆ್ಯಕ್ಷನ್ ಬೇಡ, ಆ್ಯಕ್ಷನ್ ಇದ್ರೂ ಪ್ಯೂರ್ ಕಂಟೆಂಟ್ ಮೇಲೆ ಫೋಕಸ್ ಮಾಡೋಣ. ತಮಿಳು, ಮಲಯಾಳಂ ಇವರೆಲ್ಲ ಅದನ್ನೇ ಮಾಡೋದು. ಕನ್ನಡದಲ್ಲಿ ಸ್ವಲ್ಪ ಹೊಡಿಬಡಿ ಆ ಥರ ಎಲ್ಲ ಮಾಡ್ತಾರೆ, ಈಗಲೂ ಮಾಡ್ತಾ ಇದ್ದಾರೆ. ಅದು ಬೇಡ, ಹೀರೋ ಆಗಿ ಬೇಡ, ನೀನು ಫಸ್ಟ್ ಆ್ಯಕ್ಟರಾಗಿ ಪ್ರೂವ್ ಆಗು, ಒಳ್ಳೆ ಕಂಟೆಂಟಾಗಿ ಮಾಡೋಣ, ಮೆಸೇಜು ಜನಕ್ಕೆ ಎಮೋಷ್ನಲಿ ಕನೆಕ್ಟ್ ಆಗೋ ಥರ ಸಬ್ಜೆಕ್ಟ್ ಮಾಡೋಣ ಅಂತಲೇ ಫಸ್ಟ್ ಪಿಕ್ ಮಾಡಿಕೊಂಡೆ. ಆಗ ಲೈಫ್ ಟುಡೇ ಅಂತ ರಿಯಾಲಿಟಿ ಮೇಲೆ ವರ್ಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋದು. ಇದು ಒಬ್ಬ ಹುಡುಗಿ ಇಬ್ಬರು ಹುಡುಗರ ನಡುವೆ ನಡೆಯೋ ಒಂದು ಕಥೆ ಅಂತ ಇಟ್ಕೊಂಡ್ರೆ ಇಟ್ ಶುಡ್ ಹ್ಯಾವ್ ಬೀನ್ ಲವ್ ಟುಡೇ ಅಲ್ವಾ, ಲೈಫ್ ಟುಡೇ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್. ಲವ್ ಅಂಡ್ ಲೈಫ್ ಈ ಎರಡು ಮಧ್ಯ ಒಂದು ಸಂಘರ್ಷ ಇದೆ, ಒಂದು ಕನ್ಫ್ಯೂಷನ್ ಇದೆ, ಅದೇ ಲೈಫ್ ಟುಡೇ. ಲವ್ ಸ್ಟಾರ್ಟಿಂಗ್ ಸರ್, ಲೈಫ್ ಈಸ್ ದ ಎಂಡ್. ಅದ್ರ ಬೇಸ್ಡ್ ಏನೇ ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿ ಹೇಳಿದ್ರೆ. ಬಿಕಾಸ್ ಈ ಏನದು ಮನಸ್ಸಿಗೆ ಒಳ್ಳೆ ಮನಸ್ಸಿನ ಹುಡುಗನ ಜೊತೆ ಲವ್ ಆದ್ರೂ ಕೂಡ ಅದು ಲೈಫ್ಗೆ ಸಸ್ಟೈನಬಲ್ ಇಲ್ವಾ ಅನ್ನೋದು ಒಂದು ಏನೋ ದಿಸ್ ಥಿಂಗ್. ದಟ್ಸ್ ನೈಸ್. ನೀವು ಈಗಷ್ಟೇ ಹೇಳಿದ್ರಿ ಕನ್ನಡದಲ್ಲಿ ಸ್ವಲ್ಪ ಹೊಡಿಬಡಿ ಬರ್ತಾ ಇತ್ತು, ಬೇರೆ ಕಡೆ ಕಾಂಟೆಂಟ್ ಇದು ಬರ್ತಾ ಇತ್ತು ಅಂತ. ನೀವು ಒಂದು ಕಡೆ ಹೇಳಿದ್ರಿ, ನಾನು ಯಾವೆಲ್ಲ ಚಿತ್ರಗಳು ಹಿಟ್ ಆದವು ಅದರ ಪ್ಯಾಟರ್ನ್ ನೋಡ್ಕೊಳ್ತಾ ಬಂದೆ, ಅದಾದ್ಮೇಲೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದು ಅಂತ. ಏನು ಕಾಣಿಸ್ತು ನಿಮ್ಗೆ ಆ ಪ್ಯಾಟರ್ನ್ ಅಲ್ಲಿ? ರಿಯಾಲಿಟಿ ಕಾಣಿಸ್ತು ಸರ್, ಕಂಪ್ಲೀಟ್ಲಿ ರಿಯಾಲಿಟಿ. ಮಲಯಾಳಂ ಕೆಲವೊಂದು ಸಿನಿಮಾ, ಈಗ ಫಾರ್ ಎಕ್ಸಾಂಪಲ್ ಬೇಬಿ ತೆಲುಗಲ್ಲಿ ರಿಯಾಲಿಟಿನೇ ಮಾಡೋರು. ಅವ್ರು ಏನು ನಡೀತದೆ ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ರು. ಫಾರ್ ಎಕ್ಸಾಂಪಲ್ ಲವ್ ಟುಡೇ ಪ್ರದೀಪ್ ರಂಗನಾಥನ್ ಅವರು ಅಷ್ಟೇ, ಇವತ್ತಿನ ರಿಲೇಷನ್ಶಿಪ್ಸ್, ಸಿಚುಯೇಷನ್ಶಿಪ್ಸ್, ಆಮೇಲೆ ಹೆಂಗೆಲ್ಲ ನಡೀತಾ ಇದೆ, ಎಷ್ಟೇ ಕರೆಕ್ಟ್ ಆಗಿದ್ರು ಒಂದು ಸೆಕೆಂಡ್ ಆ ಕಡೆ ತಿರುಗ್ತಾರೆ. ತುಂಬಾ ರಿಯಾಲಿಟಿಯಲ್ಲಿ ತೊಗೊಂಬಂದು ತೋರಿಸಿದ್ರು. ಅವರು ಲವ್ ಅಲ್ಲಿ ತೋರಿಸೋರು ಇಬ್ರು, ನಾನು ಲೈಫಲ್ಲಿ ತೋರಿಸ್ತಾ ಇದ್ದೆ. ಬಟ್ ಈಗ ನೀವು ಲವ್ ಟುಡೇ ಎಕ್ಸಾಂಪಲ್ ತಗೊಂಡ್ರಿ, ಅಲ್ಲಿ ಶೋರ್ ಕರೆಕ್ಟ್ ಅವರು ಇವತ್ತು ಏನ್ ನಡೀತಾ ಇದೆ ರಿಲೇಶನ್ಶಿಪ್ ಅಲ್ಲಿ ತೋರಿಸಿದ್ರು, ಬಟ್ ಅವರು ಹ್ಯೂಮರಸ್ ಆಗಿ ತೋರಿಸಿದ್ರು ಅದನ್ನ.
ಇದು ಸ್ವಲ್ಪ ಬೇಬಿಯ ಪ್ಯಾಟರ್ನ್ ಅಲ್ಲಿ ಇದೆ, ಸ್ವಲ್ಪ ಸೀರಿಯಸ್ ಆಗಿ ಹೋಗುತ್ತೆ. ಹೌ ಡಿಡ್ ಯು ಡಿಸೈಡ್ ದಟ್ ಯಾವ ಒಂದು ವೇ ಆಫ್ ನರೇಷನ್ ಅಲ್ಲಿ ನಾನು ಹೋಗೋಣ, ಹ್ಯೂಮರಸ್ ಆಗಿ ಹೋಗೋಣ ಅಥವಾ ಸೀರಿಯಸ್ ಆಗಿ ಹೋಗೋಣ? ಕಮರ್ಷಿಯಲ್ ಆಗಿ ಹೋಗೋಣ ಅನ್ಕೊಂಡೆ. ಸರಿಯಾಗಿ ಗೊತ್ತಾ? ನೀವು ಇದನ್ನು ಹೇಳಿದ್ರೆ ಏನು ಅಂದ್ರೆ ಏನು ಬರೀ ಡ್ರಾಮಾ ನೋಡಲ್ಲ ನಮ್ಮ ಕನ್ನಡದವರು, ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು. ವಾಟ್ ಆರ್ ದೋಸ್ ಕಮರ್ಷಿಯಲ್ ಎಲಿಮೆಂಟ್ಸ್? ಹೀರೋ ಕ್ಯಾರೆಕ್ಟರೈಸೇಷನ್, ಹೀರೋ ಎಲಿವೇಶನ್ಸ್, ಆಮೇಲೆ ಒಬ್ಬ ಹೀರೋ ಅಂದಮೇಲೆ ಅವ್ನು ಒಳ್ಳೆತನ ಎಲ್ಲ ಇರ್ಬೇಕು, ಅವ್ನು ಒಡೆಯೋ ಕೆಪಾಸಿಟಿನೂ ಅವ್ನಿಗಿರ್ಬೇಕು, ನೋವು ಅವ್ನು ತಿಂದರೆ ಆ ನೋವು ತಿನ್ನೋ ಕೆಪಾಸಿಟಿನೂ ಅವ್ನಿಗಿರ್ಬೇಕು. ಆ ಒಂದು ಎಲಿವೇಶನ್ಸ್ ಕ್ಯಾರೆಕ್ಟರೈಸೇಷನ್ ಮೇಲೆ ವರ್ಕ್ ಮಾಡಿದೆ. ಓಕೆ, ನೀವು ಚೆನ್ನಾಗಿ ಹೇಳಿದ್ರಿ. ನಾನು ಒಂದು 6 ತಿಂಗಳು ಕಾಯಿಸಿದೆ ಜಸ್ಟ್ ಟು ಸಿ ವಾಟ್ ಹಿ ಈಸ್ ಮೇಡ್ ಅಪ್ ಆಫ್. ಇವ್ರಿಗೆ ನಿಜವಾಗ್ಲೂ ಆ ಕಥೆಯನ್ನ ಆ ಚಿತ್ರವನ್ನ ಮಾಡೋ ಒಂದು ಆಸೆ ನಿಜವಾಗ್ಲೂ ಇದೆಯಾ, ದೃಢವಾದ ನಂಬಿಕೆ ಇದೆಯಾ ಅದನ್ನ, ಅಂಡ್ ಇವ್ರ ಆ ಚಾಲೆಂಜ್ ಅಲ್ಲಿ ಪಾಸ್ ಆದ್ರು ಇದು ಅಂತ. ದಟ್ ಇಸ್ ಅಬೌಟ್ ದಿಸ್ ಇಂಡಿವಿಜುವಲ್. ನೀವು ಯಾರ ಟ್ಯಾಲೆಂಟ್ ಮೇಲೆ ಹಣವನ್ನ ಹೂಡ್ಲಿಕ್ಕೆ ರೆಡಿ ಇದ್ದೀರೋ ಆ ಇಂಡಿವಿಜುವಲ್ಗೆ ಒಂದು ಟೆಸ್ಟ್ ಅನ್ನ ಇಟ್ರಿ. ಬಟ್ ಈಗ ಸ್ಕ್ರಿಪ್ಟ್ ಅವ್ರು ನಿಮ್ಗೆ ನರೇಷನ್ ಏನಾದ್ರು ಕೊಟ್ರಾ ಅಥವಾ ಸ್ಕ್ರಿಪ್ಟ್ ಅನ್ನೇ ಕೊಟ್ಬಿಟ್ರಾ, ಸರ್ ಸ್ಕ್ರಿಪ್ಟ್ ಇದು ಓದ್ಕೊಳ್ಳಿ ಅಂತ? ಇಲ್ಲ ಬಂದು ಅವರು ಸ್ಕ್ರಿಪ್ಟ್ನೇ ನನ್ನ ಹತ್ರ ಎಕ್ಸ್ಪ್ಲೇನ್ ಮಾಡಿದರು. ಯಾವ ಥರ ಇದೆ ಕತೆ, ಈ ಥರ ಇದೆ ಸರ್, ಈ ಥರ ಹಿಂಗೆ ಕತೆ ಹೋಗ್ತಾ, ಈ ಥರ ಕತೆ ಬರೆದಿದ್ದೀನಿ, ಈ ಕತೆನ ನೀವು ಒಂದ್ಸರಿ ಕೇಳಿ ಅಂತ. ಒಂದಕ್ಕೆ ಒಂದು 10 ಬಾರಿ ಆದರೂ ಹೇಳಿದ್ದಾರೆ ಕತೆನ. ಸರ್ ಇದು ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ಆ ಥರ ಮಾಡ್ಬೋದು, ನೋಡಿ ಈಗಿನ ರಿಯಾಲಿಟಿ, ಈಗಿನ ಒಂದು ಹುಡುಗ ಹುಡುಗಿದ ಸ್ಟೋರಿ, ಒಂದು ತಂದೆ ಮಗಳ ಸ್ಟೋರಿ, ಒಂದು ಫ್ಯಾಮಿಲಿಯಲ್ಲಿ ನಡೀತಿರೋಂಥ ಈಗಿನ ಫ್ಯಾಮಿಲಿಯಲ್ಲಿ ನಡೀತಾ ಇದೆ, ಎಲ್ಲ ಫ್ಯಾಮಿಲಿಯಲ್ಲೂ ರಿಯಾಲಿಟಿ ಕೊಡೋಣ. ತುಂಬ ಎಲ್ಲ ತಮಿಳು, ತೆಲುಗು, ಮಲಯಾಳಮಲ್ಲೆಲ್ಲ ಬಂದಿದೆ, ನಾವು ಒಂದು ರಿಯಾಲಿಟಿ ಸ್ಟೋರಿ ಕನ್ನಡದಲ್ಲೂ ಕೊಡೋಣ. ಕನ್ನಡದ ಜನತೆಗೆ ತುಂಬ ಹೊಡಿಬಡಿ ಮಗದೊಂದು ನೋಡಿ ಬೇಸತ್ತಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ಸ್ ಮೂವಿ ಯಾವುದೂ ಕೊಟ್ಟಿಲ್ಲ, ನಾವು ಕೊಡೋಣ ಸರ್ ಇದೊಂದು ನೋಡಿ ಅಂತೇಳಿ ತುಂಬ ಅಪ್ರೋಚ್ ಮಾಡಿದರು. ಸೊ ಐ ಕ್ಯಾನ್. ನಿಮಗೆ ಫಿಲಮ್ಸನ್ನು ನೋಡಿರೋ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅನುಭವವಿದೆ. ಹೌದು. ಸೊ ಇವರು ಈ ಕಥೆಯನ್ನು ಹೇಳಿದಾಗ ನಿಮಗೆ 10 ಬಾರಿ ಕಥೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೇಳಿದಾಗ ಹೌ ಡಿಡ್ ಯು ಅಸೆಸ್ ಹಿಸ್ ಸ್ಕ್ರಿಪ್ಟ್? ಈ ಸ್ಕ್ರಿಪ್ಟಲ್ಲಿ ಒಂದು ತಾಕತ್ತಿದೆ ಅಂತ ನೀವು ಹೇಗೆ ಅಸೆಸ್ ಮಾಡಿದ್ರಿ? ಅದು ಹೇಗೆ ಸರ್, ಈತಂದ ಒಂದು ಕ್ವಾಲಿಟಿ ಏನಂದರೆ, ಒಂದು ಕಡೆ ಕೆಲಸ ಮಾಡಿಲ್ಲ, ನಾಟ್ ಇನ್ ವರ್ಕ್ ಫಾರ್ ಒನ್ಲಿ ಹೀರೋಗೋಸ್ಕರ ಬಂದು ವರ್ಕ್ ಮಾಡಲಿಲ್ಲ. ಸೊ ಆತ ಹೀರೋ ಚಾನ್ಸಿಗಿನ್ನ ಮುಖ್ಯವಾಗಿ ಅಸಿಸ್ಟೆಂಟಾಗಿ ಮಾಡಿದ್ದಾನೆ, ಡ್ಯಾನ್ಸರಾಗಿ ಮಾಡಿದ್ದಾನೆ, ಒಬ್ಬ ಬೇರೆ ಕೆಲವೊಂದು ಏನು ಫಿಲಮ್ ಫೀಲ್ಡಲ್ಲಿ ಏನು ವರ್ಕ್ ಮಾಡಬೇಕೋ ಕೆಲವೊಂದು ವರ್ಕೆಲ್ಲ ಮಾಡಿ ಬಂದಿದ್ದಾನೆ. ಸೊ ಆ ಅನುಭವ ಇದೆ. ಇಲ್ಲಿ ಬಂದ್ಬಿಟ್ಟು ಆಮೇಲೆ ಕಥೆಯಲ್ಲಿ ನೀವು ಕತೆ ಫಿಲಮ್ ನೋಡಿದಾಗ, ಸೊ ಯಾರೇ ಕತೆ ಬರೆದ್ರು, ಇವಾಗ ನಾನೇ ಕತೆ ಬರೆದ್ರು ನನ್ನ ಹೈಲೈಟ್ ಮಾಡ್ಕೊಳಕ್ಕೆ ನಾನು ಬರೀತೀನಿ. ಒಬ್ಬ ಹೀರೋ ಆಗಿ ನಾನು ಹೊಸಬ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀನಿ, ನನ್ನ ಬಗ್ಗೆ ನಾನು ಹಂಗೆ ಇಳಿಬೇಕು, ಹಿಂಗೆ ಇಳಿಬೇಕು, ಹಿಂಗೆ ಮಾಡಬೇಕು ಅಂತ ಕತೆ ಬರ್ಕೊಂತೀನಿ. ಬಟ್ ಈತ ಕಥೆಯಲ್ಲೂ ಸಮೇತ ಇವನ ಬಗ್ಗೆ ಬರ್ಕೊಂಡಿಲ್ಲ, ಇವಂದೇ ಓನ್ ಕತೆ ಆದ್ರೂ ಈತನ ಬಗ್ಗೆ ಬರ್ಕೊಂಡಿಲ್ಲ. ಆತ ಬರ್ದಿರೋದೇ ಒಂದು ಹೆಣ್ಮಗಳ ಸ್ಟೋರಿ, ಒಂದು ಆರ್ಟಿಸ್ಟ್ ಹೀರೋಯಿನಿಗೆ ಏನು ಬೇಕು, ಅವಳ ಒಂದು ಕತೆ ಏನಿದೆ, ಒಂದು ಹೆಣ್ಮಗಳ ಕತೆ ಏನಿದೆ, ಅದು ಅವಳಿಗೆ ಪಾರ್ಟ್ ಆಫ್ ವ್ಯೂ ಕೊಟ್ಟು ಒಂದು 100ಅಲ್ಲಿ ಒಂದು 60% ಹೀರೋಯಿನಿ, 65 70% ಹೀರೋಯಿನಿಗೆ ಕೊಟ್ಟು ಒಂದು 30% ಮಾತ್ರ ಹೀರೋಗೆ ಬರ್ಕೊಂಡಿರೋ ಒಂದು ಕತೆ ಇದು. ಸೊ ಹಂಗಾಗಿ ಈತ ಫಸ್ಟ್ ಟರ್ಮಲ್ಲೇ ಈತ ಪರವಾಗಿಲ್ವಲ್ಲ, ಇವನಿಗೆ ಅಪ್ರೋಚ್ ಕೊಡ್ದಲ್ಲೇ ಅಲ್ಲಿ ಕೊಟ್ಟು ಹೀರೋ ಆಗ್ಬೇಕು ಅಂತ ಬಂದಿದ್ದಾನಲ್ಲ. ಸೊ ಆ ಬೋಲ್ಡ್ನೆಸ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಐ ಅಗ್ರಿ ಟು ಡೂ ಫಾರ್ ವೆರಿ ನೈಸ್. ಆ ಕಥೆಯ ನಿಷ್ಠೆ, ಅವ್ರಿಗಿದ್ದ ನಿಷ್ಠೆ ನಿಜ. ನೋಡಿ, ಈ ಒಂದು ಹೇಳ್ತಿದ್ದೀನಿ, ಇದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅದು ನಾನು ಹೇಳಿದೆ ಅಂತ ನೀವು ಹೇಳ್ಬೇಡ ಅಂತಂದೆ ಅವ್ರು ಹೇಳಿದ್ದಾರೆ. ಸೊ ಇದನ್ನು ಮಾಡಿ, ಸೊ ಈ ಇದನ್ನು ಆ್ಯಪ್ ಮಾಡಿ, ಅಲ್ಲಿ ತುಂಬ ಚೆನ್ನಾಗಿದೆ ಇದು. 100% ಪ್ರತಿಯೊಬ್ಬ ತಂದೆಗೂ, ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ, ಪ್ರತಿಯೊಬ್ಬ ಆಡಿಯನ್ಸ್ಗೂ ಹಾರ್ಟ್ ಟಚ್ ಆಗೋಂಥ ಒಂದು ಕ್ಲೈಮ್ಯಾಕ್ಸ್ ಇದು. ಯು ಕ್ಯಾನ್ ಡೂ ದಿಸ್ ಅಂತ ಅಂದೆ. ಟೀಮ್ ಜೊತೆ ಡಿಸ್ಕಸ್ ಆದಮೇಲೆ ಅವರೇ ಶಾಕ್ ಆಗಿಬಿಟ್ರು, ಎಲ್ಲ ಟೀಮ್ಗಳೇ ಶಾಕ್ ಆಗಿಬಿಟ್ರು. ಸರ್ ನಿಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲಿದ್ದರು ಸರ್, ಅವ್ರು ಎಲ್ಲೋ ಇರಬೇಕಾಯಿತು ಸರ್, ಏನು ಸರ್ ಇಂಥ ಒಂದು ಕ್ಲೈಮ್ಯಾಕ್ಸ್ ಕೊಟ್ರಲ್ಲ ಸರ್, ಇದು ಯಾರು ಊಹೆನೂ ಮಾಡ್ಕೊಳಕ್ಕಾಗ್ದಿರೋಂಥ ಕ್ಲೈಮ್ಯಾಕ್ಸ್ ಸರ್, ತುಂಬ ಚೆನ್ನಾಗಿದೆ. ಆಡಿಯನ್ಸ್ ಯಾರೇ ಒಳಗೋದ್ರು ಬೇರೆ ಲೆವೆಲಿಗೆ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಬರ್ತಾರೆ ಸರ್ ಕ್ಲೈಮ್ಯಾಕ್ಸ್ಗೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಆವಾಗ ಇದನ್ನು ಅಪ್ಗೆ ಮಾಡಿ ಅಲ್ಲ, ನೀವು ಅಷ್ಟು ಚಿತ್ರಗಳನ್ನ ನೋಡಿದ ಅನುಭವ ನಿಜ ಅನುಭವ. ಪ್ಲಸ್ ಆಲ್ಸೋ ಐ ಆಮ್ ಅಸ್ಯೂಮಿಂಗ್ ಇನ್ ರಿಯಲ್ ಲೈಫ್ ಯು ಆರ್ ಅ ಫಾದರ್, ಸೊ ಮೇ ಬಿ ಒಂದು ಫಾದರ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಯ್ತಾ ಅಂತ. ಹೌದು, ಅದೊಂದರಲ್ಲಿ ಯಾಕಂದ್ರೆ ತಂದೆ ಮಗಳ ಒಂದು ಪ್ರೀತಿ ಇದೆಯಲ್ಲ, ಅದು ಬೇರೆ ಲೆವೆಲ್. ಸರ್ಗೂ ಗೊತ್ತಿರ್ಬೋದು, ನೀವು ನೋಡಿರ್ತೀರ ತುಂಬ. ತಂದೆ ಮಗಳ ಪ್ರೀತಿ ಅಂದ್ರೆ ಅದು ಬೇರೆ ಲೆವೆಲ್ಗೆ. ನಿಮಗೆ ಮಗಳಿದ್ದಾಳ? ಹೌದು, ನನ್ನ ಮಗಳಿದ್ದಾಳೆ. ಐ ಲವ್ ಮೈ ಡಾಟರ್. ಓಕೆ, ನನ್ನ ಮಗಳು ಅಂದರೆ ತುಂಬ ಇಷ್ಟ, ಮಗನೂ ಇಷ್ಟ. ಆಮೇಲೆ ಅವನ್ನೆಲ್ಲ ನೋಡ್ಬಿಟ್ಟು ಏನಪ್ಪ ನೀನು ನನಗೆ ಮಾತ್ರ ಹೇಳಿಲ್ಲ. ಇಲ್ಲ, ನಂಗೆ ಏನು ಖುಷಿ ಆಗ್ತಾ ಇದೆ ಅಂದರೆ, ನೀವು ಪ್ರೊಡ್ಯೂಸರ್ ಆಗಿ ಸುಮ್ಮನೆ ಹಣವನ್ನು ಹೂಡಿ ಎಲ್ಲೋ ದೂರ ಇಲ್ಲ, ಯು ಹ್ಯಾವ್ ಟ್ರಾವೆಲ್ಡ್ ಅಲಾಂಗ್ ವಿತ್ ಹಿಮ್
ಥ್ರೂ ಔಟ್ ದಿ ಜರ್ನಿ ರೈಟಿಂಗ್ ಅಂದ್ರೆ ಈ ಒಂದು ಕ್ಲೈಮ್ಯಾಕ್ಸ್ ಅನ್ನ ಕೊಟ್ಟಿದ್ದೀರಾ. ಇವಾಗ ಜಸ್ಟ್ ಒಂದು ಇಂಟರ್ವ್ಯೂ ಆಯ್ತು ನಮ್ದು ಅವ್ರದ್ದು ಮ್ಯೂಸಿಕ್ ಶ್ರೀಧರ್ ಸಂಭ್ರಮ. ಅವರು ಇವಾಗ ಹೇಳ್ಬಿಟ್ರು ಆ ಇಂಟರ್ವ್ಯೂಲಿ ಇವರೇ ಎಷ್ಟೋ ಪಾತ್ರ, ಕಿರಣ್ ಒಂದು ರೀತಿಯಲ್ಲಿ ಪಾತ್ರ ಆದರೆ ಈ ಪ್ರೊಡ್ಯೂಸರ್ ಅಂತಾರೆ, ನಮ್ಮ ಪ್ರೊಡ್ಯೂಸರ್ ನೋಡಿದ್ದೀನಿ, ನಾನು ಇಷ್ಟೆಲ್ಲ ಮೂವಿ ಮಾಡಿದ್ದೀನಿ, ಯಾವ ಪ್ರೊಡ್ಯೂಸರ್ ಬಂದ್ಬಿಟ್ಟು ನನಗೆ ಮ್ಯೂಸಿಕಲ್ಲಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನನಗೆ ಗೈಡೆನ್ಸ್ ಕೊಟ್ಟಿರಲಿಲ್ಲ, ಒಂದು ಲಿರಿಕಲ್ ಗೈಡೆನ್ಸ್ ಕೊಟ್ಟಿರಲಿಲ್ಲ. ಆ ಲಿರಿಕ್ಸಲ್ಲಿ ಸಾಂಗ್ ರಿಲೀಸ್ ಆಗಿದೆಯಲ್ಲ, ಸಿಕ್ಕರೆ ಸಿಕ್ಕರೆ ಹುಡುಗ ಸಿಕ್ಕರೆ ಅಂತ ಲಿರಿಕ್ಸಲ್ಲಿ ಅದರಲ್ಲಿ ಎಂಥ ಪಾಯಿಂಟ್ ತಕ್ಕೊಟ್ಟಿದ್ದಾರೆ ಅಂದರೆ ರಿಯಲಿ ನಾವು ಅದನ್ನು ಬೇಡ ಅಂತ ಡ್ಯಾಶ್ ಮಾಡಿದ್ನ ಇವ್ರು ತಕ್ಕೊಟ್ರೆ ಇವತ್ತಿಗೆ ಅದೇ ಅಲ್ಲಿ ಹೈಲೈಟ್ ಆಗಿರೋದು. ಯಾವ್ದದು? ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರು ಅಲ್ಲ ತೋಡೆ ಬಿಡ್ತಾರೆ, ಹೂವಂಗೆ ನಗ್ತಾ ನಗ್ತಾ ಗೋರಿ ಕಟ್ಟೆ ಬಿಡ್ತಾರೆ, ನಿನಗೆ ನಾನೇ ಬೇಕಿತ್ತಾ ಅಂತ ಬರುತ್ತೆ. ತಾ ಅಂತ ಬಂದಾಗ ಅಲ್ಲಿ ಬಿಟ್ಟು ನೆಕ್ಸ್ಟ್ ಬೇರಕ್ಕೆ ಹೋಗೋದು. ಸೊ ನನಗೆ ಅಲ್ಲಿ ಯಾಕೋ ಒಂದು ಸಣ್ಣ ಗ್ಯಾಪ್ ಕಾಣಿಸ್ತಾ ಇತ್ತು. ಇನ್ನೊಂದು ಲೈನ್ ಬೇಕು ಅಂತಲ್ಲ? ಅಲ್ಲಲ್ಲ, ಅಲ್ಲಿ ಒಂದು ವರ್ಡ್ ಬೇಕಿತ್ತು. ಆ ವರ್ಡ್ ಹುಡುಕಿ 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 ಅಂತ ಹೇಳ್ತಿದ್ದೆ. ಇವರೆಲ್ಲ ಹುಡುಕಿದ್ರು. ಯಾರು ರಾಮನಾರಾಯಣ್ ಬರ್ದಿರೋದು, ಅವರು ಪಾಪ ತುಂಬಾನೇ ಟ್ರೈ ಮಾಡಿದ್ರು ಆಗ್ಲಿಲ್ಲ. ಫೈನಲ್ ಆಗಿ ನನಗೇನು ಅನ್ಸ್ಬಿಡ್ತು, ಏಯ್ ನಿನಗೆ ನಾನೇ ಬೇಕಿತ್ತಾ ಲೇ ಹುಡುಗಿನ ಲೇ, ಅವಳಿಗೋಸ್ಕರ ಆಡ್ತಿರೋದಲ್ವಾ ಲೇ. ಲೇ ಅಂದರೆ ಈ ಸಿಂಗಲ್ ವರ್ಡ್ ಆ ಹುಡುಗಿಗೆ. ಸೊ ಲೇ ಯೂಸ್ ಮಾಡಿ, ಏನೇ ನಿನಗೆ ನಾನೇ ಬೇಕಿತ್ತೇನೆ ಅಂತ ಒಂದು ಒಂದು ವರ್ಡು ಅಂತ ಹೇಳಿ, ಸೊ ಇದನ್ನ ಮಾಡಿ ಅಲ್ಲಿ ಅಂತಂದ್ರೆ ಅದು ಬೇರೆ ಲೆವೆಲ್ ಕೂತ್ಕೊಂಡ್ಬಿಡ್ತು ಸಾಂಗಲ್ಲಿ. ತುಂಬ ಚೆನ್ನಾಗಿ ಇದಾಯಿತು. ಸೊ ನೀವು ಇದು ರಾಮಾಚಾರ್ಯ ಒಂದು ಉದಾಹರಣೆಯನ್ನು ಕೊಟ್ರಿ. ಅಲ್ಲಿ ನಿಮಗೆ ಆಗಲೇ ಹೇಳಿದ್ವಿ, ನಂಗೆ ಸರಿಯಾಗಿ ಅದು ಹೊಳಿಲ್ಲ. ಈಗ ವಾಟ್ ಇನ್ಸ್ಪೈರ್ಡ್ ಯು ದೇರ್ ಇಸ್, ವಾಸ್ ಇಟ್ ದ ಸ್ಟೋರಿ ಆರ್ ಯಶ್ ಅವರ ಅಲ್ಲಿಂದ ಜರ್ನಿ ನಿಮ್ಗೆ ಇನ್ಸ್ಪೈರ್ ಆಗಿದ್ದ? ನಾನು ಏನು ಕೇಳಿದ್ದೀನಿ ಯಶ್ ಅವ್ರ ಬಗ್ಗೆ ಅಂದ್ರೆ, ಮೇ ಬಿ ಅಟ್ ದಟ್ ಟೈಮ್ ಆ ಒಂದು ಹಂತದಿಂದ ರಾಮಾಚಾರ್ಯ ಟೈಮಿಂದ ಐ ಥಿಂಕ್ ಅವರು ಕೂತು ಕಥೆಯನ್ನು ಬರೆಸ್ತಾ ಇದ್ರು. ಕಥೆ ಅಲ್ಲ ಸರ್, ಸೀನ್ ಟು ಸೀನ್ ಅವ್ರು ಕೂತ್ಕೊಳ್ಳೋದು. ಅದೇ ನನಗೆ ಇನ್ಸ್ಪಿರೇಷನ್ ನಾನು ಕಥೆ ಬರೆಯೋಕ್ಕೆ. ರಾಮಾಚಾರಿ ಫಿಲಮ್ ರಿಲೀಸ್ ಆದಾಗ ಅದೇ ಸರ್ ಅನ್ಸಿದ್ದು, ಒಬ್ಬ ಬಸ್ ಡ್ರೈವರ್ ಮಗ ಅವರೇ 50 ಕೋಟಿ ಇಂಡಸ್ಟ್ರಿ ರೆಕಾರ್ಡ್ ಮಾಡ್ತಾರೆ ಅಂದರೆ ನಾವು ಮಾಡ್ಬೋದಲ್ಲ, ಅಟ್ಲೀಸ್ಟ್ ನಾವು ಬರ್ಬೋದಲ್ಲ, ಮಾಡೋದು ಬಿಡಿ ದೂರ, ಅಟ್ಲೀಸ್ಟ್ ಬರ್ಬೋದಲ್ಲ ಅಂತ ಯೋಚನೆ ಬಂತು. ಆ ಒಂದು ಡ್ರಾಸ್ಟಿಕ್ ಡಿಸಿಷನ್ ಇದೆಲ್ಲ ಮಾಡಿಸ್ತೀವಿ. ಇದನ್ನ ನಾನು ನಿಮಗೆ ಐಡಿಯಾ ಎಲ್ಲಿಂದ ಬಂತು ಅಂತ ತಿಳ್ಕೊಳಕ್ಕೆ ಅಥವಾ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ತಿಳ್ಕೊಳಕ್ಕೆ ಕೇಳ್ತಾ ಇದ್ದೀನಿ, ಬೇರೆ ಉದ್ದೇಶದಿಂದ ಅಲ್ಲ. ಹೌ ಮಚ್ ವಾಸ್ ಬೇಬಿ ಅನ್ ಇನ್ಸ್ಪಿರೇಷನ್ ಫಾರ್ ದಿಸ್? ಸರ್ ಬೇಬಿ ಮೂವಿ ಬಂದಾಗ ಒಂದು ಆಗಲೇ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಆಗಿತ್ತು. ಬೇಬಿ ಇಸ್ ಜಸ್ಟ್ ಅಬೌಟ್ ಲವ್ ಸರ್, ಲೈಫ್ ಡೇ ಇಸ್ ಅಬೌಟ್ ಲೈಫ್. ಲವ್ಗೂ ಲೈಫ್ಗೂ ತುಂಬಾ ವ್ಯತ್ಯಾಸ. ಕರೆಕ್ಟ್. ಅವರು ಲವ್ಗೆ ಚೂರು ಹೇಳಿ ಎಂಡ್ ಮಾಡಿಬಿಟ್ಟಿದ್ದಾರೆ, ನಾನು ಎಂಡ್ ತನಕ ಕೊಟ್ಟಿದ್ದೀನಿ, ಕಂಪ್ಯಾರಿಸನ್ ಇಲ್ಲ. ಇನ್ನೊಂದು ನೀವು ಹೇಳಿದ್ರಿ ಅಂದ್ರೆ ಇದು ಒಂದು ಮಿಡಲ್ ಕ್ಲಾಸ್ ಹೆಣ್ಮಗಳ, ಅಂದ್ರೆ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಹೀರೋಯಿನ್ ಅವರ ಪಾತ್ರ ಅಂತ. ಹೌ ಡು ಯು ಅಂಡರ್ಸ್ಟ್ಯಾಂಡ್ ಅ ಮಿಡಲ್ ಕ್ಲಾಸ್ ಹೆಣ್ಮಗಳು? ಮಿಡಲ್ ಕ್ಲಾಸ್ ಹೆಣ್ಮಗಳಲ್ಲಿ ಇರೋ ಆಸೆಗಳೇನೋ, ಆಕಾಂಕ್ಷೆಗಳೇನೋ, ನೋವುಗಳೇನೋ? ಬಿಕಾಸ್ ಈ ಸರ್ ಹೇಳ್ದಂಗೆ 60% 70% ಹೀರೋಯಿನ್ ಮೇಲೆ ಇರೋದು ಅಂತ. ಸೊ ಅದನ್ನ ನೀವು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೇಗೆ ನೋಡ್ತೀರಿ ಅದನ್ನ? ಇವನ್ ಐ ವಾಸ್ ಬಾರ್ನ್ ಇನ್ ಅ ಸ್ಟ್ಯಾಂಡರ್ಡ್ ಮಿಡಲ್ ಕ್ಲಾಸ್. ಸೊ ಒಂದು ಚಿಕ್ಕ ವಯಸ್ಸಿಂದ ನಾನು ಬೆಳೆದಿದ್ದು, ನಾನು ನೋಡಿದ್ದು, ನನಗಾಗಿದ್ದು ಇದೆಲ್ಲಾನು ಸುತ್ತಮುತ್ತನೇ ಇತ್ತಲ್ಲ ಸರ್. ಐ ವಾಸ್ ನಾಟ್ ಬಾರ್ನ್ ವೆರಿ ರಿಚ್. ನಾನು ಕೆಳಮಟ್ಟದಿಂದನೇ ಜೀವನ ನೋಡಿರೋದು. ನಮ್ಮ ತಂದೆನೂ ಚಿಕ್ಕ ಪುಟ್ಟ ಮನೇಲಿ ಇದ್ದು, ನಾನು ಅವ್ರನ್ನ ಒಂದೊಂದು ಚಿಕ್ಕ ಮನೆ, 2 ಮನೆ 3 ಮನೆ ಆ ಥರ ನೋಡ್ಕೊಂಡು ಬೆಳೆದಿರೋದ್ರಿಂದ ಸೊ ಒಂದೆಲ್ಲ ಭಾವನೆಗಳು, ಒಂದು ಚಿಕ್ಕ ಕಿತ್ಕೊಂಡು ತಿನ್ನೋದು ಅದೆಲ್ಲಾನು ನೋಡಿದೆ. ಈಗ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡಿದ್ವಿ. ಕ್ಲೈಮ್ಯಾಕ್ಸ್ ನ ಕ್ರಾಕ್ ಮಾಡೋದು ಸ್ವಲ್ಪ ಕಷ್ಟವೇ ಆಗಿತ್ತು ಅಂತ. ಟು ಬಿ ವೆರಿ ಫ್ರಾಂಕ್ 3 ಕ್ಲೈಮ್ಯಾಕ್ಸ್ ಇದೆ, 2ನೇ ಕ್ಲೈಮ್ಯಾಕ್ಸ್ ಸರ್ ಕೊಟ್ಟಿದ್ದೆ. ಅದೇ ಅನ್ಕೊಂಡು ನಾನು ಅದನ್ನೇ ಕೇಳಕ್ ಬಂದೆ. ಬಿಕಾಸ್ ನೀವು ಒಂದು ಕಥೆಯನ್ನು ಆಲೋಚನೆ ಮಾಡ್ಬೇಕಾದ್ರೆ ಯೂಶಲಿ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಿಡ್ ಎಂಡ್ ಯೋಚನೆ ಮಾಡ್ಬಿಟ್ಟಿರ್ತಾರೆ. ಸೊ ಎಂಡ್ ಇಲ್ಲದೆ ಯೂಶಲಿ ಯಾರು ಕಥೆ ಒಳಗಡೆ ಹೋಗಲ್ಲ. ಸೊ ಇದಿರ್ಲೇಬೇಕಲ್ಲ ಕ್ಲೈಮ್ಯಾಕ್ಸ್ ಅಂತ ನಾನು ಕೇಳ್ತಾ ಇದ್ದೆ. 3 ಕ್ಲೈಮ್ಯಾಕ್ಸ್ ಯಾಕಂದ್ರೆ ಇವತ್ತು ನಾನು ಈ ಮಾರ್ಕೆಟ್ ಫೋರ್ಸ್ ಡಿಫ್ರೆಂಟ್ ಆಗಿ ನಾನು ಏನಾದರೂ ಮಾಡಬೇಕು, ಏನೋ ಒಂದು ಹಿಂಗೆ ಏನೋ ಮಾಡಬೇಕು. ಸೊ ಅದಕ್ಕೆ 3 ಕ್ಲೈಮ್ಯಾಕ್ಸ್ ಇಟ್ಟಿದ್ದು. ನಿಮಗೆ ಫಸ್ಟ್ ಟೈಮ್ ಹೇಳಿದ್ದು ಚಿತ್ರ ನೋಡ್ಬೇಕಾದ್ರೆ 3 ಕ್ಲೈಮ್ಯಾಕ್ಸ್ ಇರುತ್ತೆ. ಹೌದೌದು, ಅದರಲ್ಲಿ 2ನೇ ಕ್ಲೈಮ್ಯಾಕ್ಸ್ ಸರ್ ಕೊಟ್ಟಿದ್ದು. ಅದು ಫಸ್ಟ್ ರಿವ್ಯೂ ನಿಮಗೆ ಆಗಿರುತ್ತೆ, ಅದರಲ್ಲೇ ರಿವ್ಯೂ ಆಗಿರುತ್ತೆ, ಬೇರೆ ಎಲ್ಲೂ ರಿವ್ಯೂ ಆಗಿಲ್ಲ. ಇವಾಗ 3 ಕ್ಲೈಮ್ಯಾಕ್ಸ್ ಸಂಬಂಧ ನಿಮಗೆ ಫಸ್ಟ್ ಇಲ್ಲ. ನಿಜವಾಗ್ಲೂ ಆ ಥರದ್ದು ಏನಾದ್ರು ಬೇಕಾಗಿದೆ? ಇದೆ. ನಾವು ಸ್ಟ್ರೇಟ್ ಆಗಿ ಅದೇ ನರೇಷನ್ ನ ಕೊಡ್ತೀವಿ. ಇಲ್ಲ ಖಂಡಿತ ಅದು 3 ಕ್ಲೈಮ್ಯಾಕ್ಸ್ ಬೇರೆ ಲೆವೆಲ್ಗಿದೆ. ಲವ್ಲಿ, ಬೇರೆ ಲೆವೆಲ್ಗಿದೆ. ಜನ ಶಾಕ್ ಆಗ್ತಾರೆ, ಓ ಹಿಂಗ ನೆಕ್ಸ್ಟ್ ಏನಾಗುತ್ತೆ, ಓ ಇದು ಹಿಂಗ ಈ ಕ್ಲೈಮ್ಯಾಕ್ಸ್ ಇಲ್ಲಿಗೆ ಮುಗೀತಾ, ನೆಕ್ಸ್ಟ್ ಇನ್ನೊಂದು ವೆಯ್ಟ್ ಮಾಡ್ತಾರೆ. ಬಟ್ ಫೈನಲ್ ಕ್ಲೈಮ್ಯಾಕ್ಸ್ಗೆ ಆಲ್ ಬೇರೆ ಲೆವೆಲ್ಗೆ ಇದಾಗ್ತಾರೆ. ಎಕ್ಸಲೆಂಟ್. ಇದ್ಯಾಕೋ ಸ್ವಲ್ಪ ಉಪೇಂದ್ರ ಟಚ್ ಕಾಣಿಸ್ತಾ ಇದೆ ನನಗೆ ಇಲ್ಲಿ. ಎಲ್ಲಾನು ಆಗಿರ್ಬೇಕು. ವೆರಿ ನೈಸ್, ವೆರಿ ನೈಸ್. ವಾಟ್ ವಾಸ್ ದಿ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಇನ್ ರೈಟಿಂಗ್? ಇವತ್ತು ಸಿನಿಮಾಗಳು ಬರ್ತಾ ಇದೆ, ಹೋಗ್ತಾ ಇದೆ. ಇಲ್ಲಿ ಸ್ಟ್ರಾಂಗ್ ನೆಲೆ, ಪ್ರೊಡಕ್ಷನ್ ಕಟ್ಕೋಬೇಕು, ನಾನು ಕಟ್ಕೋಬೇಕು, ನನ್ನ ಟೀಮ್ ಗೆಲ್ಲಬೇಕು ಅಂದಾಗ ದೇರ್ ಶುಡ್ ಬಿ ಸಮಥಿಂಗ್ ಸ್ಟ್ರಾಂಗ್ ಕಂಟೆಂಟ್ ಸ್ಟ್ರಾಂಗ್ ಆಗಿರಬೇಕು. ಆ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರೆ ಎಮೋಷ್ನಲಿ ಕನೆಕ್ಟ್ ಆಗಬೇಕು. ಎಮೋಷ್ನಲಿ ಬ್ಲೆಂಡ್ ಆದಾಗ ಮಾತ್ರ ಸಿನಿಮಾ ಹಿಟ್ಟಾಗಕ್ಕೆ ಸಾಧ್ಯ.
ಮೇಯ್ನು ಜಾಸ್ತಿ ಎಮೋಷನ್ಸ್ ಇದೆ, ಕಮರ್ಷಿಯಲು ಇದೆ, ಹೀರೋ ಪಾತ್ರನೂ ಎಂಥ ಮನುಷ್ಯನ ಅವನು ಅನ್ಸೋ ಥರನೂ ಇದೆ, ಒಂದೊಂದು ಪಾತ್ರನೂ ಅದರದೇ ಆದ ವೆಯ್ಟೇಜ್ ಇದೆ, ಅದು ಚಿಕ್ಕದು ದೊಡ್ಡದಲ್ಲ, ಎವ್ರಿಥಿಂಗ್ ಇಸ್ ಈಕ್ವಲ್. ದಟ್ ಗರ್ಲ್ ಅಂಡ್ ಇಬ್ರು ಹುಡುಗರು ಅಂತ ಅಲ್ಲದೆ ತಂದೆಯ ಪಾತ್ರಕ್ಕೂ ಪ್ರಾಮುಖ್ಯತೆ ಇದೆ. 4 ಜನ ಲೀಡ್ ಇದರಲ್ಲಿ, ತಂದೆಯನ್ನು ಇಬ್ರು ಹೀರೋ ಇಬ್ರು ಹೀರೋಯಿನ್. ಕರೆಕ್ಟ್, ಅವರೊಬ್ರು ಇದ್ದಾರೆ, ಅವ್ರಿಗೂ ಇದೆ ರೋಲ್. ಹೌದು ಹೌದು ಹೌದು. There are so many twists and turns. An emotional roller coaster film ತರ. ರನ್ ಟೈಮ್ ಎಷ್ಟು ಚಿತ್ರದ್ದು? 2 or 30 minutes, ಜಾಸ್ತಿ ಇಲ್ಲ ಸರ್. ಓಕೆ. ನಾನು ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಯಾಕೆ ಬರ್ತಾ ಇಲ್ಲ ಅದಕ್ಕೆ ಹೋಗಲ್ಲ ನಾನು. ಅದು ಮಾತಾಡಿ ಎಲ್ರಿಗೂ ಸಾಕಾಗಿದೆ, ಅದಕ್ಕೆ ಸೊಲ್ಯೂಷನ್ ಇಲ್ಲ ಸದ್ಯಕ್ಕೆ. ಇಲ್ಲ ಸರ್, ಹೇಳಿ. ಥಿಯೇಟರ್ಗೆ ಬರ್ತಾರೆ ಜನ, ಥಿಯೇಟರ್ಗೆ ಬರ್ತಾ ಇರ್ತಾರೆ, ನಮ್ಮ ಡಿಸಪಾಯಿಂಟ್ ಮಾಡ್ತಾ ಇದ್ದಾರೆ. ಅದೇ ಜನ ಥಿಯೇಟರ್ಗೆ ಬರ್ತಾರೆ ಪದೇ 100%. ಮೊನ್ನೆನೂ ಥಿಯೇಟರ್ಗೆ ಹೋಗಿದ್ದೀನಿ, ಹೌಸ್ಫುಲ್, ನೈಟ್ ಶೋ 10 ಕಾಲಿಗೆ ಹೌಸ್ಫುಲ್. ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಏನೇನು ಬೈಕೊಂಡು ಹೋಗಿದ್ದಾರೆ ಅಂತ ಆಸ್ ಅ ಕನ್ನಡ ಇಂಡಸ್ಟ್ರಿ ನಾನೇ ಕೇಳಿಸ್ಕೊಂಡು ಹೋಗಿ, ಬಡ್ಕೊಂತಾರಲ್ರಿ ಇವ್ರು ಜನ ಬರಲ್ಲ ಅಂತ, ಬಂದಿದ್ರು ಏನು ಮಾಡಿದ್ದಾರೆ ಅಂತ ಬೈಕೊಂಡೋದ್ರು. ಒಂದು 2.5 ಗಂಟೆ ಸಮಾಧಾನವಾಗಿ ಕುತ್ಕೊಂಡು ನೋಡ್ಬೋದು ಅಂದ್ರೆ ಅದು ಪರದೆ ಪಿಕ್ಚರ್. ಬೆಳಕಿದ್ರೆ ಒಂದು ಹೌದು, ನಾವು ಪರದೆ ಮೇಲೆ ಇರ್ತೀವಿ, ಪಕ್ಕದಾಗ ಯಾರೇ ಕೂತ್ಕೊಂಡ್ರೆ ಇರೋ ಅಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿದೆ ನೋಡೋಣ ಅಂತ ಮೈಂಡ್ ಕಾನ್ಸೆಪ್ಟ್ ಹೋಗ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಫ್ಯಾಷನ್ ಫಾರ್ ಮನಿ. ದುಡ್ಡು ಕೊಟ್ರ ಕತೆ ಹೆಂಗನ ಇರಲಿ ಮಾಡೋಣ, ನಡಿ, ದುಡ್ಡು ಕೊಟ್ರ ಕತೆ ಹೆಂಗನ ಇರಲಿ, ಏನನ ಇರಲಿ, ನಮಗೇನು ಹೊಡಿಬಡಿನ ಮಾಡೋಣ. ಸೊ ಈ ಥರ ಮಾಡಿದಾಗ ಈಗೊಬ್ಬ ನಾನೊಬ್ಬ ಆಡಿಯನ್ಸ್ ಆಗಿ ಒಳಗೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡ ಬೇರೆ ಹೊಡಿಬಡಿದೆ, ಇದು ಯಾತಪ್ಪ ಇದು, ನಾನು ಏನೋ ಎಕ್ಸ್ಪೆಕ್ಟ್ ಇಟ್ಕೊಂಡು ರಿಲ್ಯಾಕ್ಸೇಷನ್ ಆಗಿ ಬಂದೆ, ಇಲ್ಲಿ ಬೇರೆ ಬಡಿ ಅಂದಾಗ ಎಂಥವ್ರಿಗೂ, ಈವನ್ ನಾನಾದರೂ ನೀವಾದರೂ ಫೀಲ್ ಆಗೇ ಆಗುತ್ತೆ. ಒಂದು ಫ್ಯಾಮಿಲಿ ಓರಿಯೆಂಟಲ್ಲಿ ಹೋಗಿ ಕೂತ್ಕೊಂಡು ನೋಡೋಂಥದ್ದು ಮೂವಿ ಎಲ್ಲಿ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ವರ್ಷ ಆಯಿತು ಸರ್ ಬಂದು? ಎಷ್ಟು ವರ್ಷ ಆಯ್ತು ಹೇಳಿ ಸರ್ ನೀವೇ. ಸೊ ಹಂಗಾಗಿ ಜನ ಬರ್ತಾರೆ, ಒಳ್ಳೆ ಕಂಟೆಂಟ್ ಮೂವಿ ಯಾರೂ ಕೊಡ್ತಾ ಇಲ್ಲ. ಆ ಒಳ್ಳೆ ಕಂಟೆಂಟ್ ಮೂವಿ ಕೊಟ್ಟು ನೋಡಿ ಜನ, ಯಾ ತಮಿಳು, ಯಾ ತೆಲುಗು, ಯಾ ಹಿಂದಿ ಸರ್, ಬೇರೆ ಎಲ್ಲದಕ್ಕಿಂತ ಬ್ಲಾಕ್ ಬಸ್ಟರ್ ನಮ್ಮ ಜನ ಓಡಿಸ್ತಾರೆ, ನಮ್ಮ ಕನ್ನಡ ಜನ ಓಡಿಸ್ತಾರೆ, 100%, 200% ಓಡಿಸ್ತಾರೆ. ಬಟ್ ನೀವು ಕೊಡ್ತಾ ಇಲ್ಲ, ಜನ ಬರ್ತಾ ಇಲ್ಲ. ಇನ್ನೊಂದೇನಂದ್ರೆ ಸರ್, ಜನ ಬರ್ತಾ ಇಲ್ಲ ಅಂದ್ರೆ ಜನ ಬರ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಜನ ಹೊಸಬ್ರು ನಂಬ್ತಾ ಇಲ್ಲ. ನಾನು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಮಗೆ ಗೊತ್ತಿದೆ ರೇಷಿಯೋ ಏನಿದೆ, ಫೇಲ್ಯೂರ್ ರೇಷಿಯೋಲಿ ಇದ್ದೀವಿ. ಇವಾಗ ನಾನು ಆ್ಯಸ್ ಅನ್ ಯಂಗ್ಸ್ಟರ್, ಆ್ಯಸ್ ಅ ನ್ಯೂ ಫಿಲಮ್ ಮೇಕರ್, ನಾನು ತಪ್ಪು ಮಾಡಲ್ಲ, ತುಂಬ ಕಾನ್ಫಿಡೆಂಟಾಗೆ ಇಲ್ಲ ಈ ಸಿನಿಮಾ ಗೆಲ್ಲೇಬೇಕು ಅಂತ ಬಂದಿರ್ತೀನಿ. ಸೊ ನೀವು ನನ್ನಂಥ ಸಿನಿಮಾಗಳ್ನು ನೀವು ನೋಡಿಲ್ಲ ಅಂದಾಗ ಅದು 100% ಫೇಲ್ಯೂರ್ ಆಗುತ್ತೆ. ಏನು ಮಾಡಿದ್ದೇನೆ ಹೊಸೊಬ್ರ ಮೇಲೆ ಹೋಪ್ಸ್ ದಯವಿಟ್ಟು ಕಳ್ಕೊಂಡ್ಬಿಡಿ. ಒಂದ್ಸರಿ ಬಂದು ನೋಡಿದ್ರೆ 4:40 ಆಗುತ್ತೆ, 4 ಆಗ್ಬೋದು, 40 ಕೋಟಿನೂ ಆಗ್ಬೋದು, ಆಗಿದೆ ಉದಾಹರಣೆಗೆ. ಸೊ ಒನ್ಸ್ ಬಂದು ನೋಡಿದ್ರೆ ಡಿಸೈಡ್ ಮಾಡ್ಬೋದು. ಆಮೇಲೆ ನನ್ನ ಸಿನಿಮಾ ಯಾವ ಥರ ಇದೆ ಅಂದರೆ ಸರ್, ಒಂದು ಸರಿ 3ನೇ ಸಿನಿಮಾ ಬರ್ತಾ ಇದ್ದಂಗೆ ಅವ್ನ ಲೈಫ್ನ ಮರ್ತು ಹೋಗ್ತಾನೆ, ಆ ಲೈಫ್ ಕನೆಕ್ಟ್ ಆಗಿರ್ತಾನೆ. ಇಂಟರ್ವಲ್ ಬಂದಾಗ ಓಕೆ ಇಲ್ಲಿಂದ ಅವ್ನು ಈಚೆ ಬರ್ತಾನೆ. ಸಿನಿಮಾ ಮುಗಿದಾದ್ಮೇಲೆ 1 ತಿಂಗಳು ಈ ಸಿನಿಮಾ ಅವ್ರಿಗೆ ಕಾಡುತ್ತೆ, ಅಷ್ಟು ಕಂಟೆಂಟ್ ಸ್ಟ್ರಾಂಗ್ ಆಗಿ ತೊಗೊಂಬಂದಿದೆ. ಸೋ ಕಾಲ್ಡ್ ಕನ್ನಡ ಇಂಡಸ್ಟ್ರಿ ಡಿಕ್ಲೈನ್ ಅಲ್ಲಿ ಇದೆ, ಜನ ಬರ್ತಾ ಇಲ್ಲ, ಈ ಥರ ಮಾತುಕತೆ ಒಂದ್ ಕಡೆ ನಡಿಬೇಕಾದ್ರೆ ಫಿಲಮ್ ಆಫ್ಟರ್ ಫಿಲಮ್ ಯಾರೋ ಪ್ರೊಡ್ಯೂಸ್ ಮಾಡ್ತಾನೆ ಇದ್ದಾರೆ, ನಿರ್ಮಾಣ ಮಾಡ್ತಾನೆ ಇದ್ದಾರೆ, ಫಿಲ್ಮ್ಗಳು ಬರ್ತಾನೆ ಇವೆ. ಸೊ ದೇರ್ ಶುಡ್ ಬಿ ಸಮ್ ಗೇಮ್ ಇನ್ ಇಟ್. ಅಂದ್ರೆ ಇದರಿಂದ ಹಣ ಮಾಡಬಹುದು ಅನ್ನೋದು ಏನೋ ಒಂದಿರಬೇಕು. ಹೌ ಡು ಯು ಲುಕ್ ಎಟ್ ದಿಸ್ ಇಂಡಸ್ಟ್ರಿ ಫ್ರಮ್ ಅ ಬಿಸ್ನೆಸ್ ಸ್ಟ್ಯಾಂಡ್ ಪಾಯಿಂಟ್? ಇದರಲ್ಲಿ ಈಸ್ ಇಟ್ ಅನ್ ಇಂಡಸ್ಟ್ರಿ ವೇರ್ ಸಂಬಡಿ ಕ್ಯಾನ್ ಮೇಕ್ ಮನಿ? ಸರ್, ಒಂದು ನಾನು ಬಂದ್ಬಿಟ್ಟು ಹಣ ಮಾಡಬೇಕು, ನೀವು ಬಂದಿಲ್ಲ ಅದಕ್ಕೆ. ಹಣ ಮಾಡಬೇಕು ಎಂಬುದು ಒಂದು ಇದಿದ್ರೆ ನನಗೆ ಫಿಲಮ್ ಇಂಡಸ್ಟ್ರಿ ಒಂದೇ ಕರೆಕ್ಟ್. ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಎಲ್ಲಿ ಬೇಕಾದ್ರು ಹೆಂಗ್ ಬೇಕಾದ್ರು ದುಡಿಬಹುದು. ಬಟ್ ನಾನು ನಿಮ್ಮ ಪರ್ಸನಲ್ ಇದು ಕೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್, ಈಗ ನೀವು ಒಂದು ಚಿತ್ರವನ್ನ ಮಾಡಿದ್ದೀರಿ. ಸೊ ಇನ್ ದಟ್ ಪ್ರೋಸೆಸ್ ಡು ಯು ಸಿ, ಇಲ್ಲ ಬನ್ನಿ ಇಲ್ಲಿ ದುಡ್ಡು ಹಾಕಿ ಇಲ್ಲಿ ದುಡ್ಡು ತೆಗಿಬೋದು ವಾಪಸ್ಸು ಅನ್ನೋ ನಂಬಿಕೆ ಇದೆಯಾ? ಸರ್, ನಂಬಿಕೆ ನಿಜವಾಗ್ಲೂ ಇದೆ. ಓಕೆ, ನಿಜವಾಗ್ಲೂ ಇದೆ, 100% ಇದೆ. ಹಣ ಹಾಕಿ ಹಣ ತೆಗೆದ್ರಿಗೆ ಕನ್ನಡ ಇಂಡಸ್ಟ್ರಿಗೆ ಏನು ಮೋಸ ಇಲ್ಲ, 200% ತೆಗಿಬೋದು. ನೀವು ಬೇರೆ ಲೆವೆಲ್ಗೆ ಎಕ್ಸ್ಟ್ರಾರ್ಡಿನರಿಯಾಗಿ ತೆಗಿಬೋದು. ಸತ್ಯ, ಈ ಮಾತು ನಾನು ಹೇಳೋದು ಒಬ್ಬ ಪ್ರೊಡ್ಯೂಸರ್ ಆಗಿ ಸತ್ಯವಾಗಿ ಹೇಳ್ತಾ ಇದ್ದೀನಿ. ಬಟ್ ನೀವು ಚೂಸ್ ಮಾಡ್ಕೊಳ್ಳೋ ಕತೆ ಜನಕ್ಕೆ ಯಾವ ಥರ ಸ್ಪಂದಿಸಬೇಕು, ಯಾವ ಥರ ಬೇಕು, ಜನ ಯಾವ ಥರ ಸ್ವೀಕರಿಸ್ತಾರೆ, ಸೊ ಇದು ಮುಖ್ಯ. ಇವರೊಂದು ಬಡ್ಜೆಟ್ ಅನ್ನ ಹೇಳಿರ್ತಾಲ್ವಾ ನಿಮಗೆ? ಹೌದು, ಬಿಕಾಸ್ ದಿಸ್ ಇಸ್ ಯುವರ್ ಫಸ್ಟ್ ಫಿಲ್ಮ್. ಆ ಬಡ್ಜೆಟ್ ಸರಿಯಾಗಿದೆಯೋ ಸರಿಯಾಗಿಲ್ವೋ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಸರ್, ಇಲ್ಲ, ನಾನು ಫಸ್ಟ್ ಪ್ರೊಡಕ್ಷನ್ ಅಲ್ವಾ, ಸೊ ಫಸ್ಟ್ ಪ್ರೊಡಕ್ಷನು. ಸೊ ಇದು ನಾನು ಹೇಳ್ಬಾರ್ದೋ ಗೊತ್ತಿಲ್ಲ. ಫ್ರಾಂಕ್ಲಿ ಓಪನ್ ಆಗಿ ಮಾತಾಡ್ತೀನಿ, ನನಗೇನು ಅಬ್ಜೆಕ್ಷನ್ ಏನಿಲ್ಲ. ಸೊ ಅಬ್ಜೆಕ್ಷನ್ ನಾನೇ ಮಾಡ್ಬೇಕಿದ್ರಾಗೆ, ಬಟ್ ನಾನೇ ಅಬ್ಜೆಕ್ಷನ್ ಮಾಡಲ್ಲ, ಓಪನ್ ನಾನೇ ಪ್ರೊಡ್ಯೂಸರ್ ಆಗಿ ನಾನೇ ಅಬ್ಜೆಕ್ಷನ್ ಮಾಡೋಕೆ, ಬಟ್ ನನ್ನ ಅಬ್ಜೆಕ್ಷನ್ ಏನಿಲ್ಲ, ನಾನು ಹೇಳ್ತೀನಿ. ಬಟ್ ಈತ ಕೊಟ್ಟಿದ್ದು ಒಂದು ಬಡ್ಜೆಟ್ ಸರ್, ನಾನು ಆ ದಿವಸಕ್ಕೆ ಓಕೆ ಮಾಡಿದ್ದೆ. ಬಟ್ ಈತ ಕೊಟ್ಟಿದ್ದ ಒಂದು ಬಡ್ಜೆಟಿಗಿನ್ನ 3-4% ಜಾಸ್ತಿ ಆಗಿದೆ. ಸರಿ,
4 ಪಟ್ಟು ಜಾಸ್ತಿ ಆಗಿದೆ. ಸರಿ ಬಟ್ ತಲೆ ಕೆಡ್ಸ್ಕೊಂಡಿಲ್ಲ. ಸರಿ. ನನಗೇನು ಅನ್ನಿಸ್ತು ಅಂದರೆ ಹೀರೋ ಒಳ್ಳೆ ಸ್ಟ್ರಗಲ್ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ, ಅವನು ಬೆಳೀಲಿ, ಕತೆ ಚೆನ್ನಾಗಿದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸ್ಟೋರಿ ಕೊಡ್ತಾ ಇದ್ದೀನಿ, ಒಳ್ಳೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಹೆಣ್ಣುಮಕ್ಕಳು, ಈಗಿನ ಹೆಣ್ಣುಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಸ್ಟ್ರಗಲ್ ಆಗ್ತಾ ಇದ್ದಾರೆ, ಬಾಯ್ ಫ್ರೆಂಡು, ಮದರ್, ಫಾದರ್, ಫ್ಯಾಮಿಲಿಯಲ್ಲಿ ಎಷ್ಟು ಒದ್ದಾಡ್ತಿದ್ದಾರೆ, ಅವರ ಡಿಸಿಗ್ನೇಷನ್ ಎಲ್ಲಿದೆ, ನನ್ನ ಡಿಸಿಗ್ನೇಷನ್ ಎಲ್ಲಿದೆ, ಫೈನಲ್ ಡಿಸಿಗ್ನೇಷನ್ ಎಲ್ಲಿದೆ ಅಂತ ಗೊತ್ತಾಗದಲ್ಲೇ ಒದ್ದಾಡ್ತಿದ್ದಾರೆ, ಕನ್ಫ್ಯೂಷನಲ್ಲಿದ್ದಾರೆ. ಸೊ ಇಲ್ಲಿ ಪ್ರೊಡ್ಯೂಸರ್ಗಳು ಬಂದಾಗ ಪ್ರೊಡ್ಯೂಸರ್ಗಳು ಒದ್ದಾಡ್ತಾ ಇದ್ದಾರೆ, ಯಾರಿಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು. ಸೊ ಇದನ್ನೆಲ್ಲ ಅರ್ಥಕೊಂಡು ಇದನ್ನೆಲ್ಲ ನಾನು ಆಲೋಚನೆ ಮಾಡಿ ಪರವಾಗಿಲ್ಲ, ನೀನು ಕೊಟ್ಟಿರೋ ಬಜೆಟ್ ಇಷ್ಟೇನಪ್ಪ, ಆಯಿತು, ಇದರಲ್ಲಿ ಎಲ್ಲ ರೀತಿಯ ವಿಷಯಗಳು ತುಂಬಿದೆ, ನಿನ್ನ ಕೆರಿಯರೂ ಇದೆ, ಈತನ ಕೆರಿಯರ್ ಇದೆಯಲ್ಲ ಸರ್, ಇದು ಫಸ್ಟು ಮೂವಿ, ಇಲ್ಲೆಲ್ಲ ನಾವು ಒಂಚೂರು ಅವ್ನು ಹಿಡಿವಿದೆ ಅಂದರೆ ಅವನದು ಎಂಡು, ಆಮೇಲೆ ನಾವು ಮೇಘನ ಪ್ರೊಡಕ್ಷನ್ ಅಂತ ಮಾಡಿದ್ರೆ ಅದು ನಮ್ಮದು ಇದಾಗುತ್ತೆ. ಬಟ್ ಇಂಡಸ್ಟ್ರಿಗೆ ನಾವು ದೂರ ಉಳ್ಕೊತೀವಿ, ನಾವು ಯಾರಿಗೂ ಅವಕಾಶ ಕೊಡ್ದಂಗೆ ಆಗ್ಬಿಡ್ತೀವಿ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಈತ ಕೊಟ್ಟಿದ್ದ ಬಜೆಟ್ ಒಂದಿರ್ಬೋದು, ಏನೋ ಒಂದು ಒಳ್ಳೇದಾಗುತ್ತೆ ಅಂದಾಗ ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು ಎಂಬ ನನ್ನ ಮೈಂಡ್ ಸೆಟ್ಟು. ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದೀವಿ ಅಂದಾಗ ಅದನ್ನು ತಲೆ ಕೆಡ್ಸ್ಕೊಳ್ದಲ್ಲೇ ನಾನು ಆಯ್ತಪ್ಪ ನೀನು ಕೊಟ್ಟಿದ್ದೀಯಾ, ಇದಕ್ಕೆ ಬೇಕು, ಆ ಥರ ಬೇಕು, ಆ ಥರ ಬೇಕು ಅಂತ ಎಲ್ಲ ರೀತಿಯಲ್ಲೂ ಮಾಡು ಅಂತ ನಾನು ಸ್ಪಂದಿಸಿದೆ ಸರ್, ಎಲ್ಲ ರೀತಿಯಲ್ಲೂ ಮಾಡಿದ್ದೀನಿ. ಬೈ ದಿ ವೇ, ಮೇಘನಾ ಪ್ರೊಡಕ್ಷನ್ಸ್, ಮೇಘನಾ ಹೆಸರು ಎಲ್ಲಿಂದ ಬಂತು ಸರ್? ಮೇಘನ ಹೆಸರು ನನ್ನ ಮಿಸ್ಸಸ್. ಓಕೆ, ಸರಿ 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 ಸರಿ. ಅವರು ಸೊ ಗುಡ್ ಫಾರ್ ನನಗೆ ಒಂದು ಒಳ್ಳೆ ಲಕ್ಕಿ ಚಾರ್ಮ್. ಕಿಚ್ಚಮ್ಮರು ಒಂದು ಸಪೋರ್ಟಿಯರು, ನನ್ನ ಕಷ್ಟ ಸುಖದಲ್ಲಿ ಮತ್ತೊಂದು ಮಗದೊಂದಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿದ್ದಾಳೆ. ಆ್ಯಕ್ಚುಲಿ ಪ್ರೊಡಕ್ಷನ್ ಹೌಸ್ ಮಾಡ್ಬೇಕಾದ್ರೆ ಇದೊಂದು ವಿಷಯ ಹೇಳ್ತೀನಿ ನಿಮಗೆ. ಈತ ಬಂದು ಸರ್ ಯಾರ ಹೆಸರಲ್ಲಿ ಮಾಡಬೇಕು ಅಂದ. ನಾನಂದೆ ಯಾಕಪ್ಪ ಯಾರ ಹೆಸರು, ಈತ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ನನಗೆ, ಈತ ಬಂದು ಸರ್ ಯಾರ ಹೆಸರಲ್ಲಿ ಮಾಡೋಣ, ಕಿರಣ್ ಪ್ರೊಡಕ್ಷನ್ ಹೌಸ್ ಹೋಗಪ್ಪ ಮಾಡು ಅಂದೆ. ಕೇಳಿ ಪಕ್ಕದಲ್ಲೇ ಕುಂತಾರೆ, ಹೇಳಿದ್ನೇ ಇಲ್ಲೇನಪ್ಪ, ನನ್ನ ಹೆಸರಲ್ಲೇ ಈಗಲೂ ಪ್ರೊಡಕ್ಷನ್ ಹೌಸ್ ಇದೆ, ಬಟ್ ನಾನು ಹೇಳಿದೆ ಸರ್ ಆಕ್ಚುಲಿ ಫಸ್ಟ್ ಮಾಡಿದ ಅವನ ಹೆಸರಲ್ಲೇ, ಈತ ಮಾಡಿಲ್ಲ, ರಿಜಿಸ್ಟರ್ ಆಗೋಯ್ತು, ರಿಜಿಸ್ಟರ್ ಮಾಡಿಸಿದ್ದೆ ನಾನು, ಈಗಲೂ ಇದೆ ಅವನ ಹೆಸರಲ್ಲೇ ಪ್ರೊಡಕ್ಷನ್ ಹೌಸ್ ಮಾಡಿಸಿದ್ದು ನಾನು. ಫಸ್ಟ್ ಪ್ರೊಡಕ್ಷನ್ ಹೌಸ್ ನಾನು ಮಾಡಿಸಿದ್ದೆ ಅವನ ಹೆಸರಲ್ಲಿ. ಆಮೇಲೆ ಅದು ಎಲ್ಲೆಲ್ಲೋ ಹೋಯ್ತು ಮಾತು, ಎಲ್ಲೆಲ್ಲೋ ಬಂತು, ಫೈನಲ್ ಆಗಿ ಒಂದು ರೌಂಡ್ ಹಾಕಿದ್ವಿ. ಆ ಪಾಯಿಂಟ್ ಬಂದಾಗ ಸರ್ ಇದು ಅಲ್ಲೊಂದು ಕ್ವಶನ್ ಮಾರ್ಕ್ ಉಳ್ಕೊಂತು, ಅಲ್ಲಿ ಪಾಯಿಂಟ್ ಬಂದಾಗ ಕ್ವಶನ್ ಮಾರ್ಕ್ ಉಳ್ಕೊಂತು. ಸರಿ ಓಕೆಪ್ಪ, ಕ್ವಶನ್ ಮಾರ್ಕ್ ತೆಗೆದಾಕನ, ಈ ಪಾಯಿಂಟನ್ನು ತೆಗೆದಾಕನ. ಏನಂದ್ರೆ ಸರ್, ಇವಾಗ ನಾನೇ ಪ್ರೊಡ್ಯೂಸರ್ ಅಂತ ಕೂತ್ಕೊಂಡಾಗ ಓ ಇವ್ನು ಯಾರೋ ದುಡ್ಡಿರೋನ್ ಬಂದ, ನಾನು ಅಲ್ಲಿ ಕಷ್ಟ ಪಡ್ತಾ ಇದ್ದೀನಿ, ನಿಜವಾಗ್ಲೂ ಅದು ಪರ್ಸೆಪ್ಷನ್ ಇದೆ. ನಾನು ಕೊಟ್ಟಾಗ ಅವ್ನು ಬಂದು ನಾನು ಮಾಡಪ್ಪ ನಿಂದೆ ಮಾಡ್ಕ, ನನಗೇನು ಅವಶ್ಯಕತೆ, ನನ್ನ ಹೆಸರು ಬೇಡ, ನಾ ಯಾರ ಹೆಸರು ಬೇಡ ಅಂತ ಹೇಳಿದಾಗ ನಾವು ತುಂಬ ಯೋಚನೆ ಮಾಡಿದ್ವಿ, ಯಾರ ಹೆಸರು ಪ್ರೊಡಕ್ಷನ್, ಯಾರ ಹೆಸರು. ಇವ್ನು ಬಂದು ಹೇಳ್ದ ಸರ್ ಇವಾಗ ನಾನೊಬ್ಬ ಹೀರೋ ಆಗಿ ನನ್ನ ಹೆಸರು ಪ್ರೊಡಕ್ಷನ್ ಮಾಡಿಬಿಟ್ರೆ ಜನ ಏನು ಮಾತಾಡ್ಕೊಂತಾರೆ, ಇವ್ನು ದುಡ್ಡಿನ ಅಹಂಕಾರದಲ್ಲಿ ಬಂದು ಇವಾಗ ಕಷ್ಟಪಟ್ಟು ಬಂದಿರೋದು, ಈತನ ಕಷ್ಟ ಏನಂತ ನನಗೆ ಗೊತ್ತು. ಒಬ್ಬ ಪ್ರೊಡ್ಯೂಸರ್ ಆಗಿ ಇವ್ನು ಏನು ಕಷ್ಟಪಡ್ತಿದ್ದಾನೆ, ಪ್ರೊಡಕ್ಷನ್ ಸೈಡಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಿದ್ದಾನೆ ಅಂತ ನನಗೊಬ್ಬನಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಕೆಲವೊಬ್ರು ಹೆಂಗೆ ಅಂದರೆ ಈತ ಮಾತಾಡಿ ಈತನ ಕ್ವಶನ್ ಮಾಡಿದ ತಕ್ಷಣ ಇವನು ಅಹಂಕಾರಿ ಪರ್ಸನ್ನು, ಇವನು ದುರಹಂಕಾರಿ, ಇವನು ಎಲ್ಲದಕ್ಕೂ ಕ್ವಶನ್ ಮಾಡ್ತಾನೆ, ಇವನು ಫ್ರೀಡಮ್ ಆಗಿ ಪ್ರೊಡ್ಯೂಸರ್ ತಿನ್ನಕ್ಕೆ ಬಿಡ್ತಾ ಇಲ್ಲ, ಪ್ರೊಡ್ಯೂಸರ್ ಹತ್ರ ಕಿತ್ಕೊಂಬಕ್ಕೆ ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ. ಕಿತ್ಕೊಂಬಕ್ಕೆ ಬಿಡ್ತಾ ಇಲ್ಲ, ಕಮಿಷನ್ ಹೊಡಿಯಕ್ಕೆ ಬಿಡ್ತಾ ಇಲ್ಲ. ಆಗಿದೆ ಮೊನ್ನೆ ನನ್ನ ಟ್ರೈಲರ್ ನೋಡ್ಬೇಕಾಯ್ತು, ಒಂದು ಟ್ರೈಲರಲ್ಲಿ ಒಬ್ಬ ಸೀನಿಯರ್ ಆರ್ಟಿಸ್ಟ್ ಬಂದ್ಬಿಟ್ಟು ಅಲ್ಲಿ ಬಂದು ಮಾತಾಡಿದ್ವಿ. ಏನಕ್ಕೆ ಅಂದರೆ ಆತ ಸೀನಿಯರ್ ಆರ್ಟಿಸ್ಟ್ ಬಂದು ಒಂದು ಮಾತಾಡಿದ್ರು, ನನಗೆ ಹಿಂಗಾಗ್ಬಿಡ್ತು, ನನಗೆ ಹಂಗಾಗ್ಬಿಡ್ತು, ಅದಾಗ್ಬಿಡ್ತು, ಇದಾಗ್ಬಿಡ್ತು, ಯಾರು ನೋಡ್ಕೊಂಡಿಲ್ಲ, ಮತ್ತೊಂದು ನಾನು ನೋಡ್ಕೊಳ್ಳೋಕೆ ನನ್ನ ಪ್ರೊಡಕ್ಷನ್ ಹೌಸ್ ಹೆಸರೇ ಇವ್ರ ಮೇಲೆ ಇಟ್ಟಿದ್ದೆ ಅಂದಾಗ ಪ್ರೊಡಕ್ಷನ್ನೇ ಬಿಟ್ಟಿದ್ದು ಇವ್ರ ಕೈಯಲ್ಲಿ, ಇವ್ರ ಹ್ಯಾಂಡರಲ್ಲಿ. ಸೊ ಈತ ಕ್ವಶನ್ ಮಾಡೋ ಅಧಿಕಾರನೂ ಐತೆ, ಎಲ್ಲರೂ ಅಧಿಕಾರನೂ ಇವರಿಗೆ ಇರೋದು ಅಲ್ವರಾ. ಸೊ ಚಿಕ್ಕಮಂಗ್ಳೂರಲ್ಲಿ 7 ಸ್ಟಾರ್ ಹೋಟ್ಲು ಇದೆಯಾ ಸರ್? ನಂಗೆ ಗೊತ್ತಿರೋ ಪ್ರಕಾರ ಇಲ್ಲ. 7 ಸ್ಟಾರ್ ಹೋಟ್ಲ್, 5 ಸ್ಟಾರ್ ಹೋಟ್ಲ್ ಇದೆಯಾ ಸರ್? ಏನೋ ಗೊತ್ತಿಲ್ಲ. ಅಲ್ಲ, ಇರೋಕ್ಕಿದೆ ಚಾನ್ಸೇ ಇಲ್ಲ ಸರ್. ನಮ್ಮ ಬೆಂಗಳೂರಲ್ಲೇ 4 ಸ್ಟಾರ್ 5 ಸ್ಟಾರ್ ಇರೋದು ಅಷ್ಟೇ, ಬೆಂಗಳೂರು ಸಿಟಿ. ಇಲ್ಲಿ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ 5 ಸ್ಟಾರ್ ಹೋಟ್ಲೇ ಇಲ್ಲ. ಬ್ಯಾಂಗ್ಳೂರಲ್ಲಿ ಇದೆ, ಯಾವುದು ಓಬರಾಯ್, ತಾಜ್, ಲೀಲಾ ಪ್ಯಾಲೇಸ್, ಇಷ್ಟೇ ಇರೋದು ನನಗೆ ತಿಳಿದಂಗೆ. ನಾನು ಸ್ಟೇ ಮಾಡ್ತೀನಿ ಎಲ್ಲ ಕಡೆಗೂ, ಸೊ ನನಗೆ ಗೊತ್ತಿರೋದು 7 ಸ್ಟಾರ್ ಹೋಟ್ಲ್ ಅಂದರೆ ಒಂದೇ ಒಂದು ದುಬೈಯಲ್ಲಿದೆ. ಸೊ ನೀವು ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟು ನಾನು 7 ಸ್ಟಾರ್ ಹೋಟ್ಲೇ ಬೇಕು ಅಂತ ಕೇಳಿದರೆ ನಾನು ಅಲ್ಲಿಂದ ಶಿಫ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ, ನಾನು ಇಲ್ಲಿಂದ ಹೋಗೋಕ್ಕೆ, ಬ್ಯಾಂಗ್ಳೂರಿಂದ ನಾನು ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕೆ ನನಗೆ ಆಡಿ ಕಾರು, ಲ್ಯಾಂಬರ್ಗಿನಿ ಕಾರ್ ಬೇಕು ಅಂತ ಕೇಳಿದ್ರೆ, ಸೊ ಯು ಹ್ಯಾವ್ ಟು ಈಟ್ ಫುಡ್ ಇನ್ ನಾರ್ಮಲ್ ಹೋಟೆಲ್, ಯು ಗಿವ್ ಫಾರ್ 7 ಸ್ಟಾರ್ ಹೋಟೆಲ್ ಬಿಲ್ ಕೊಟ್ಟರೆ. ಸೊ ಒಬ್ಬ ಪ್ರೊಡ್ಯೂಸರ್ ಬಂದಿದ್ದಾನೆ, ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ ಕೊರತೆ ಇದೆ, ಆತ ಬಂದಿದ್ದಾನೆ, ಆತ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ಆದಷ್ಟು ನಮ್ಮ ಕೈಯಲ್ಲಾದಷ್ಟು ಆತನ ಉಳಿಸ್ಕೊಂಡು ಗೆಲ್ಲಿಸ್ಕೊಂಡು ಆತನ ಮುಂದೆ ಸಪೋರ್ಟ್ ಮಾಡೋಣ ಎಂಬ ರೀತಿ ಈತಂದು. ಅದು ಎಲ್ಲರಿಗೂ ಇರಬೇಕಲ್ವಾ, ಒಂದು ಟೀಮು, ನಾವೊಂದು ಫ್ಯಾಮಿಲಿ, ಎಲ್ಲರಿಗೂ ಇರಬೇಕಲ್ವಾ. ಸೊ
ಇಷ್ಟುದ್ದ ಒಂದು 7 ಸ್ಟಾರ್ ಹೋಟ್ಲ್ ಬಿಲ್ ಕೊಟ್ಟಾಗ ಸರ್ ಏನಕ್ಕೆ 7 ಸ್ಟಾರ್ ಹೋಟ್ಲ್ ಬಿಲ್ಲು? ಸೊ ತಿಂದಿರೋದು ನೀವು ಒಂದು 500, ಓಕೆ ಯು ಕ್ಯಾನ್ ಅಗ್ರಿ 500,000 ಐ ಕ್ಯಾನ್ ಅಗ್ರಿ ಐ ಟು ಗಿವ್. ಯು ಕ್ಯಾನ್ ಗಿವ್ 500 ಬಿಲ್, 5,000 ಕೊಟ್ಟರೆ ಒಬ್ಬ ಮನುಷ್ಯ ನೀವಾದ್ರೂ ಕೇಳ್ತೀರಾ ಸರ್? ಕೇಳ್ತೀರಾ? ಕ್ವಶನ್ ಮಾಡ್ತೀರಾ? ಮಾಡ್ತೀರಾ ಇಲ್ವಾ ಸರ್? ಈಗ ನಿಮ್ಮಲ್ಲೇ ನಿಮ್ಮ ಕಂಪ್ನಿ ಇದೆ ಅಂದಾಗ, ಆ ಕಂಪ್ನಿ ಇದೆ ಅಂದಾಗ ಹೋಗಿ ಊಟ ಮಾಡ್ಕೊಂಬಂದ್ಬಿಟ್ಟು ಅಲ್ಲೊಂದು 500 ರೂಪಾಯಿ ಊಟ ಮಾಡ್ಕೊಂಬಂದ್ಬಿಟ್ಟು ಅದೇ ಎಂಪ್ಲಾಯ್ ಬಂದ್ಬಿಟ್ಟು 5,000 ಬಿಲ್ ಕೊಟ್ಟರೆ ಬರ ಇಲ್ಲಿ ಇದೇನು 5,000 ರೂಪಾಯಿ ಊಟ ಮಾಡ್ದೇನು? ಅದು ಎಂಥ ಹೋಟ್ಲಿಗೆ ಹೋಗಿದೆ, ಎಂಥ ಫುಡ್ಡು? ಏನು ಬಂಗಾರದ ಏನೋ ರೈಸ್ ಮಾಡಿದ್ರೆ ತೊಗೊಂಬರೋ ನಾನು ತಿನ್ನೋ ನೋಡೋಣ, ಬರುತ್ತಾ ಬರಲ್ಲ ಸರ್ ತಾಟು? ಹೇಳಿ ಸರ್. ಇಲ್ಲಿಂದ ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಹೋದರೆ ಮ್ಯಾಕ್ಸಿಮಮ್ ಒಂದು ಗಾಡಿಗೆ ಡೀಸೆಲ್ ನನ್ನ ಎಂಡವರ್ ನನ್ನ ದೊಡ್ಡ ಗಾಡಿಗಳು ತೊಗೊಂಡೋದ್ರೇ ಸಮೇತ ನಾನೊಂದು 3,000 2,000 ಡೀಸೆಲ್ ಆಗುತ್ತೆ ಸರ್. ಸರ್ 40,000 ಫ್ಯೂವಲ್ಸ್ ಕೊಡೋಕ್ಕಾಗುತ್ತೆ ಸರ್? ಥಿಂಕ್ ಇಟ್ ಸರ್, 40,000 ಫ್ಯೂವಲ್. ಸೊ ಒಬ್ಬ ಮನುಷ್ಯ ನೀನು ನನ್ನ ಟೀಮ್ ಒಳಗೆ ಬಂದಿದೆಯಾ ಅಂದಾಗ, ಈ ಪ್ರೊಡಕ್ಷನ್ ನನಗೆ ಕೊಟ್ಟಿದೆ ಅಂದಾಗ, ಈ ಪ್ರೊಡಕ್ಷನ್ ನನ್ನ ಬೆಳೆಸ್ತಾ ಇದೆ, ನನಗೆ ರೆಮ್ಯುನರೇಷನ್ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ, ಈ ಪ್ರೊಡಕ್ಷನ್ಗೋಸ್ಕರ ನಾನು ವರ್ಕ್ ಮಾಡಬೇಕು ಅಂತ ಇರಬೇಕು ಸರ್. ಅದನ್ನು ಬಿಟ್ಟು ಪ್ರೊಡಕ್ಷನ್ ಬಂದಿದೆ, ಹೊಸ ಪ್ರೊಡ್ಯೂಸರು, ಹೊಸ ಹೀರೋ, ನನಗೆಲ್ಲಪ್ಪ ಕ್ಯಾಮ್ರಾದ ಕಮಿಷನ್ ಬಂದಿಲ್ಲ, ಎಲ್ಲಪ್ಪ ನನಗೆ ಸೆಟ್ಟಲ್ ಕಮಿಷನ್ ಬಂದಿಲ್ಲ, ಎಲ್ಲಪ್ಪ ನನಗೆ ಇನ್ನೊಂದ್ರಲ್ಲಿ ಕಮಿಷನ್ ಬಂದಿಲ್ಲ, ಅದ್ರಲ್ಲಿ ಕಮಿಷನ್ ಬಂದಿಲ್ಲ ಅಂದಿದ ತಕ್ಷಣವೇ ಹೋಗಿ ಬೇರೆಯವ್ರಿಗೆ ಚುಚ್ಕೊಡೋದು, ಬೇರೆ ಎಂಪ್ಲಾಯೀಸ್ಗೆ, ಬೇರೆ ವರ್ಕರ್ಸ್ಗೆ ಹೋಗಿ ಚುಚ್ಕೊಡೋದು. ಆಮೇಲೆ ಅದೇನದು ಏನು ಹೇಳ್ತೀರಾ ನೀವು, ಕಾಸ್ಟಿಂಗ್ ಇದು ಪ್ರಾಪ್ ಏನು ವರ್ಕಿಂಗ್ ಎಲ್ಲ ತೊಗೊಂಬರ್ತಾರಲ್ಲ, ಆರ್ಟ್ ವರ್ಕರ್ಗೆ ಅವ್ರಿಗೆ ಹೋಗಿ ಚುಚ್ಕೊಡೋದು, ಇವ್ರಿಗೆ ಹೋಗಿ ಚುಚ್ಕೊಡೋದು, ಈ ಥರ ಎಲ್ಲ ಕೆಲಸ ಮಾಡಿದಾಗ ಈತ ಕ್ವಶನ್ ಮಾಡ್ದ. ಒಬ್ಬ ಪ್ರೊಡ್ಯೂಸರ್ ಕಡೆ ನಿಂತ್ಕೊಂಡು ನಿಮಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರು ನಿಮ್ಮನ್ನ ನಂಬಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆತ ರೆಸ್ಪಾನ್ಸಿಬಿಲಿಟಿ ಇದೆ, ನನ್ನ ಉಳಿಸ್ಬೇಕಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಅದು ಕ್ವಶನ್ ಮಾಡಿದ ತಪ್ಪ. ಸೊ ಆತ ಕ್ವಶನ್ ಮಾಡಿದ ತಕ್ಷಣನೇ ಇಲ್ಲಿ ಆ ದಿವಸ ಟ್ರೈಲರ್ ದಿವಸ ಬಂದ್ಬಿಟ್ಟು ನಾನು ಡೈರೆಕ್ಟರ್ ಹೇಳಿದಕ್ಕೆ ಮಾತ್ರ ಬಂದೆ, ಡೈರೆಕ್ಟರ್ ಮಾತ್ರ ಬಂದೆ ಅಂತ ಒತ್ತಿ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಹೇಳಿದರು. ಸೊ ನನಗೆ ಪ್ರೊಡ್ಯೂಸರ್ ಪರಿಚಯ ಇಲ್ಲ ಅಂತಾನು ಹೇಳಿದ್ರು, ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಒಬ್ಬರು ಪ್ರೊಡ್ಯೂಸರ್ ಪರಿಚಯನೇ ಇಲ್ಲ ಅಂತ. ಅದೇ ಡೈರೆಕ್ಟರ್ ಹತ್ರ ನನ್ನ ನಂಬರ್ ಇತ್ತು, ಅದೇ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿತ್ತು. ಯಾಕೆ ನೀವು ಡೈರೆಕ್ಟರ್ ಹತ್ರ ಹೋಗಿ ಅವ್ರು ಹೇಳಿದಕ್ಕೆ ಬಂದೆ ಅಂದರೆ ಅದೇ ಆರ್ಟಿಸ್ಟು ಡೈರೆಕ್ಟರ್ ಹತ್ರ ಹೋಗಿ ಸರ್ ನಾನು ಪ್ರೊಡ್ಯೂಸರ್ನ ಒಂದ್ಸರಿ ಮೀಟ್ ಆಗಬೇಕು, ನನಗೆ ಈ ಥರ ಸಮಸ್ಯೆ ಆಗಿದೆ, ಅವ್ರ ಹತ್ರ ನಾನು ಕೇಳ್ಕೋಬೇಕು, ಕುತ್ಕೊಂಡು ಮಾತಾಡ್ಕೋಬೇಕು ಅಂತ ಮಾಡ್ಬೋದಾಯ್ತಲ್ವ ಸರ್? ಇಲ್ಲ, ಟು ಬಿ ಸರ್, ಇವರು ಒಂದಿನ ಸೆಟ್ಟಿಗೆ ಬಂದಿದ್ರು, ಅವ್ರು ಇಲ್ಲೇ ಇದ್ರೆ ಅವ್ರು ಅಲ್ಲೇ ಎದ್ದು ಬಂದು ಮಾತಾಡಿಸ್ಲೂ ಇಲ್ಲ. ಪ್ರೆಸ್ ಮೀಟಲ್ಲಿ ಅಷ್ಟೇ ಅವತ್ತು ಸರ್ ನಾನು ಹೋಗಿದ್ದೀನಿ ಸರ್, ಶೂಟಿಂಗ್ ಸ್ಪಾಟಲ್ಲಿ ನಾನು ಹೋಗಿದ್ದೀನಿ. ನಾನು ಬರಲ್ಲ ಅಂತಿದ್ದೆ, ನಾನು ಎಲ್ಲೂ ಹೋಗಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂದ್ರೆ ನನ್ನದೇ ಬಿಸ್ನೆಸ್ಸು ಬೇರೆ ಲೆವೆಲಿಗಿದೆ. ಸೊ ನಾನು ಬರಲ್ಲ ಅಂತಿದ್ದೆ. ಈತ ಫೋರ್ಸ್ ಮಾಡಿ ಸರ್ ಅಟ್ಲೀಸ್ಟ್ ನೀವು ಇಷ್ಟೆಲ್ಲ ಮಾಡಿದರೆ ಒಂದು 2 ದಿವಸ ಬಂದು ನಮ್ಮ ಜೊತೆ ನೋಡಿ ಸರ್ ಹೆಂಗೆ ಮಾಡ್ತೀವಿ ಹೆಂಗಿದೆ ಅಂತ. ಆಯ್ತು ಅಂತ ನಾನು ಹೋದೆ ಚಿಕ್ಕಮಂಗ್ಳೂರಿಗೆ. ಒಂದು 2-3 ಡೇಸ್ ಅಲ್ಲ, 2 ಡೇಸ್ ಅಷ್ಟೇ ಹೋಗಿದ್ದೆ. ಹೋದಾಗ ಸರ್ ನೀವು ಬಂದ್ರಿ, ಒನ್ ಆಫ್ ದಿ ರೆಸ್ಪೆಕ್ಟೆಡ್ ಪರ್ಸನ್ ನಾನು ನೀವಾಗಿರ್ಬೋದು, ನೀವು ಬಂದ್ರಿ, ಆಯ್ತು ಸರ್ ನಮ್ಮ ಪರಿಚಯನೇ ಇರಲಿಲ್ಲ, ನೀವೇ ಬಂದು ಮಾತಾಡ್ತಾರೆ ಸರ್, ಆಯ್ತು ಸರ್ ಅವರಿ ಸರ್, ನಾನು ಆಯ್ತು ಸರ್ ಅಂತ ಪ್ರಭು ಬಂದು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ಸರ್, ಒಬ್ಬ ಪ್ರೊಡ್ಯೂಸರ್ ಬಂದಿದ್ದಾರೆ ಅಂತ ಆ ಸೆಟ್ಟಲ್ಲಿ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಬಂದು ಮಾತಾಡಿಸ್ತಾರೆ. ಯು ಆರ್ ಇನ್ ಸೀನಿಯರ್ ಆರ್ಟಿಸ್ಟ್, ಓಕೆ ಐ ನೋ, ಬಟ್ ಐ ಆಮ್ ಪ್ರೊಡ್ಯೂಸರ್, ನಾನು ಅನ್ನದಾತ. ನಾನು ಇಲ್ದಲೆ ನೀನು ಅಲ್ಲಿ ಬಂದು ಕೂತ್ಕೊಳ್ಳೋಕೆ ಚಾನ್ಸ್ ಇಲ್ಲ, ನೀನಲ್ಲಿ ಏನು ಮಾಡೋಕ್ಕೂ ಚಾನ್ಸ್ ಇಲ್ಲ. ನಾನು ಬಂದಿದ್ದೀನಿ ಅಂದಾಗ ಎಂಥವ್ರು ಸರ್, ನಮ್ಮ ರಾಜ್ಕುಮಾರ್ ಸರ್, ಅಪ್ಪು ಸರ್ ಪ್ರೊಡ್ಯೂಸರ್ ಬಂದರು ಅಂದರೆ ಎದ್ದೋಗಿ ಮಾತಾಡಿಸಿದ ಘಟನೆ ನಾನು ಕಣ್ಣಾರೆ ಕಂಡಿದ್ದೀನಿ ಸರ್. ನಮ್ಮ ಅಪ್ಪು ಸಾರು ಎದ್ದು ಬಂದು ನಿಂತ್ಕೊಂಡು, ಅವರು ಅಷ್ಟು ದೊಡ್ಡ ಅಭಿಮಾನಿ, ಅಷ್ಟು ದೊಡ್ಡ ಆರ್ಟಿಸ್ಟು, ಅಷ್ಟು ದೊಡ್ಡ ಬೇರೆ ಲೆವೆಲು, ಬಂದು ನಿಂತ್ಕೊಂಡು ಮಾತಾಡ್ಸಿದ್ದು ನೋಡಿದ್ದೀನಿ ಸರ್ ನಾನು. ಈತ ಬಂದು ಮಾತಾಡಿಸ್ಲಿಲ್ಲ, ಆದರೆ ನಾನೋಗಿ ಮಾತಾಡ್ಸ್ಬೇಕಾಗಿತ್ತ ಸರ್? ಹೇಳಿ, ನಾನೋಗಿ ಅವ್ರನ್ನ ಎದ್ದೋಗಿ ನಾನು ಸರ್ ಹಿಂಗೆ ಕೈ ಕಟ್ಕೊಂಡು ಸರ್ ಹೇಳಿ ಸರ್, ಏನು ಸರ್ ಚೆನ್ನಾಗಿದ್ದಾರೆ ಸರ್, ಸೀನಿಯರ್ ಆರ್ಟಿಸ್ಟ್ ಹೇಳಿ ಸರ್ ಅಂತ ಮಾತಾಡ್ಸ್ಬೇಕಾಗತ್ತೆ ಸರ್. ಸೊ ಮಾತಾಡ್ಸ್ಬೋದಾಗಿತ್ತು. ಅಲ್ಲಿ ಬಂದು ಡ್ರಾಮಾ ಮಾಡಿದರು, ನನಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಯಾರು ಅಂತಲೇ ಗೊತ್ತಿಲ್ಲ ಅಂತ. ಸೊ ಅವರು ಡ್ರಾಮಾ ಮಾಡೋಕ್ಕೆ ಪರದೆ ಮೇಲೆ ಚೆನ್ನಾಗಿದೆ, ರಿಯಲ್ ಲೈಫಲ್ಲಿ ಅದು ಮಾಡೋದು ತಪ್ಪು. ರಿಯಲ್ ಲೈಫಲ್ಲಿ ಮನುಷ್ಯನಿಗೆ, ಹ್ಯೂಮನ್ ಬೀನಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಸರ್. ನಾನು ಇವತ್ತಿಗೂ ನನ್ನ ಹತ್ರ ಲೇಬರ್ ವರ್ಕ್ ಮಾಡೋರಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನಾನು ಇಷ್ಟೇ ಏನೇ ಇದ್ರೂ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿಸ್ತೀನಿ, ಇದು ನನ್ನ ಒಂದು ತನ. ಬಟ್ ಅವತ್ತು ತುಂಬ ಬೇಜಾರು ಮಾಡಿ, ತುಂಬ ಟ್ರೈಲರ್ ದಿವಸ, ಬಟ್ ನಾನು ಅವತ್ತು ಬೇರೆ ಥರ ಮಾತಾಡ್ಬೋದು ಸರ್, ಜಸ್ಟ್ ಫ್ಯೂ ಮಿನಿಟ್ಸ್ ನನಗೆ ಸಾಕಾಗಿತ್ತು ಅವು ಆನ್ಸರ್ ಮಾಡೋದು. ಬಟ್ ಅವರು ಮಾಡಿದ್ದಾರೆ ಅಂತ ನಾನು ಮಾತಾಡ್ಬಿಟ್ರೆ ನನ್ನ ತನ ಎಲ್ಗೋ ಹೋಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಪ್ರೊಡ್ಯೂಸರ್ಗಳು ಕೊರತೆ ತುಂಬ ಇದೆ. ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಪ್ರೊಡ್ಯೂಸರ್ ಬರ್ತಾರೆ ಅಂದರೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ನೀವೂ ತಗೊಳ್ಳಿ, ಪ್ರೊಡ್ಯೂಸರ್ನ ಉಳಿಸಿ ಫಸ್ಟ್. ನೀವು ರೆಮ್ಯುನರೇಷನ್ ಇಲ್ದೆಲ್ಲ ಫ್ರೀಯಾಗಿ ಯಾರೂ ಕೆಲಸ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ರೆಮ್ಯುನರೇಷನ್ ಕೊಟ್ಟಿರ್ತಾರೆ, ಆಯಿತಾ, ನಿಮ್ಗೆ ಕೇಳಿದ್ದು ಕೊಡ್ತಾರೆ. ಒಂದು ಇವಾಗ 4 ಕೇಳಿದ್ರೆ ಅಂದರೆ 4 ಕೊಡೋಕ್ಕಾಗಿಲ್ಲ ಅಂದರೆ 2 ಅಂತೂ ಕೊಟ್ಟಿರ್ತಾರೆ. ಇನ್ನು 2 ಅಡ್ಜಸ್ಟ್ ಮಾಡ್ಕೊಂಡು ಅನುಸರಿಸ್ಕೊಂಡು
ಆ ಟೀಮ್ನ ಆ ಬಡ್ಜೆಟ್ನ ಕಂಪ್ಲೀಟ್ ಮಾಡಿ ಆ ಟೀಮ್ನ ಉಳಿಸ್ಕೊಂಡು ಇಲ್ಲ ಇವರು 4 ಕೊಟ್ಟಿದ್ದಾರೆ to be very honest. ಎಲ್ರಿಗೂ ನಾನೆಲ್ಲ 4 ಕೊಟ್ಟಿದ್ದೀನಿ ಸರ್, ಎಲ್ರಿಗೂ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿದ್ದಾರೆ. ಮಾಡಿದ್ದೀನಿ ಎಲ್ಲರೂ. ಇವರು ರೀಸೆಂಟ್ ಆಗಿ ನನಗೆ ಬೈದ್ರು, ಅಲ್ಲಪ್ಪ ನೀನು ಸಿನಿಮಾ ಕರ್ಕೊಂಬಂದೆ 5 ಕೋಟಿ ರೂಪಾಯಿ ದುಡ್ಡು ಹಾಕ್ಸ್ಬಿಟ್ಟು ಇನ್ನೊಬ್ರ ಕೈಯಲ್ಲಿ ಅಲ್ಲಿ ಎಲ್ಲರ ಮುಂದೆ ಬೈಸಾ ಕರ್ಕೊಂಬಂದ ಅಂದ್ರೆ ನಿಮಗೆ ಸಂಕಷ್ಟದ ಪರಿಸ್ಥಿತಿ. ನಾನು ಇನ್ಯಾಕೆ ಸಿನಿಮಾ ಮಾಡ್ಬೇಕು, ನಾನು 4 ಜನಕ್ಕೆ ಮಾಡ ಅನ್ಕೊಂಡು ನಾನು ಮಾಡಲ್ಲ, ದುಡ್ಡು ಹಾಕ್ಬಿಟ್ಟು ನಾನು ಬೈಸ್ಕೊಳಕ್ ಬರಲ್ಲ ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ ಸರ್? ನಾನು ಅದನ್ನೇ ಕೇಳಕ್ ಬಂದೆ ಸರ್. ಸೊ ನಿಮ್ದೊಂದು ಬಿಸ್ನೆಸ್ ಇದೆ, ಇಲ್ಲಿ ಬಂದು ಈ ತರ ಘಟನೆಗಳು ನಡೆದಾಗ ನಂಗೆ ಯಾಕೆ ಬೇಕಿತ್ತಿದ್ದು ಅಂತ. ನಿಜ ಆಯ್ತು ಪೇನ್ಫುಲ್ ಆಯ್ತು. ನಾನು ಯಾಕಪ್ಪ ಕನ್ನಡ ಇಂಡಸ್ಟ್ರಿಗೆ ಬಂದೆ, ನಾನು ಯಾಕಪ್ಪ ಇಂಥವ್ರು ಸಹವಾಸ ಮಾಡಿದೆ, ನನಗೆ ಯಾಕಪ್ಪ ಬೇಕಿತ್ತು, ಇಷ್ಟು ಮೀಡಿಯಾ ಮುಂದೆ ನನ್ನ ಮರದಿ ತಗೋಬೇಕಾಯ್ತಾ ಆತ ಏನಂತ ಕುರಿ ಮಾತಂದ, ಯಾತ ಕುರಿಗಳು ಸಾಗಾಣಿಕೆ ಕುರಿಗಳು ಮಾತಾಡ. ನಮ್ಮೂರಾಗ ನಾವು ಕುರಿಗಳೆಲ್ಲ ಸಾಕಿದೀವಿ ಸರ್, ಬಂದು ನೋಡಕ್ಕೆ ಹೇಳಿ ನಮ್ಮೂರಾಗ ಎಷ್ಟು ಕುರಿಗಳಿದಾವೆ ಏನಿತ್ತು ಅಂತ. ಕುರಿ ಸಾಕಿರೋ ಅದಕ್ಕೆ ಕರೆಕ್ಟಾಗಿ ಫೀಡ್ ಮಾಡೋದು ಹೆಂಗೆ, ಮತ್ತೊಂದು ಹೆಂಗೆ ಏನಂತ ನಮಗೆಲ್ಲ ಗೊತ್ತಿದೆ. ಕನ್ನಡ ಇಂಡಸ್ಟ್ರಿ ಏನಕ್ಕೆ ಬ್ಯಾಕ್ ಡ್ರಾಪ್ ಆಗಿ ಇದೆ ರೀಸನ್ಸ್. ಅಷ್ಟು ಜನ ಮೀಡಿಯಾ ಮುಂದೆ ಈ ಪ್ರೊಡಕ್ಷನ್ಗೆ ಕೆಲವ್ರಿಗೆ ಭಾವನೆಗಳು ಇದ್ರೆ ಬೇವರ್ಸಿಗಳು ಅಂದ್ಬಿಟ್ಟು ಅಷ್ಟು ಜನ ಮೀಡಿಯಾ ಮುಂದೆ ನನಗೆ ಅಲ್ಲೇ ಆಶ್ಚರ್ಯ ಆಗೋಯ್ತು. ಹೌ ಕಮ್ ವಿ ಕ್ಯಾನ್ ಸೇ ದಿಸ್ ಇನ್ ಸೋ ಮಚ್ ಆಫ್ ಅಲ್ಲಿಗೆ ಓಕೆ ದಿಸ್ ಇಸ್ ದ ಥಿಂಗ್ ಅಂದ್ಬಿಟ್ಟು ಅಲ್ಲಿಗೆ ಬಿಟ್ಟು ಸರ್. ಅಲ್ಲಿ ನಾವು ಆ ದಿವಸ ನಾನು ಬ್ಯಾಡ್ ವರ್ಡ್ ಯೂಸ್ ಮಾಡೋದು ಫ್ಯೂ ಮಿನಿಟ್ಸು, ಆತಂಗೆ ಏನು ಬ್ಯಾಡ್ ವರ್ಡ್ ಗೊತ್ತಿದೆ ಅದಕ್ಕಿಂತ 10ರಷ್ಟು ಬ್ಯಾಡ್ ವರ್ಡ್ ನನಗೂ ಗೊತ್ತಿದೆ. ಕುರಿ ಮರಿ ಅದು ಬೇವರ್ಸ್ಗಳೆಲ್ಲ ಅಂದಾಗ ನಾನು ಅಲ್ಲಿ ನಿಂತ್ಕೊಂಡು ಬೇರೆ ಲೆವೆಲಿಗೆ ಮಾತಾಡ್ಬೋದಾಗಿತ್ತು. ಬಟ್ ಅದು ನಾನು ಮಾಡೋಕ್ಕೆ ಇಷ್ಟಪಡಲಿಲ್ಲ. ಈತಂಗೆ ನಾನು ಹೇಳ್ತಿದ್ದೆ, ಈತಂಗೆ ಆತ ಮಾತಾಡ್ತಿರೋದು ಗೊತ್ತಿತ್ತು, ಈತನಿಗೆ ಮಾತಾಡ್ತಿರೋದು 200% ನಮಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು, ಇವ್ರಿಗೂ ಗೊತ್ತಿತ್ತು. ನಾನು ನೀವು ನಂಬ್ತಿರೋ ಬಿಡ್ತಿರೋ ಪ್ರೆಷರ್ ಮಾಡ್ತಿದ್ದೆ, ಸುಮ್ಮನಿರು ಮಾತಾಡಲಿ, ಸುಮ್ಮನಿರು ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು ಅಂತ ತುಂಬ ಕಂಟ್ರೋಲ್ ಮಾಡಿಸಿ ಕಂಟ್ರೋಲಾಗಿ ಕೂಡಿಸ್ಕೊಳ್ಳಿ. ಇಲ್ಲಾಂದ್ರೆ ಆತ ಮಾತಾಡ್ಬಿಡೋನು ಅಲ್ಲಿ ಎಲ್ಲೆಲ್ಲಿಗೂ ಹೋಗಿ ಏನೇನೋ ಆಗೋದು ಕ್ಲಾಶ್. ಬಟ್ ಬೇಡ ಇರಲಿ ಪರವಾಗಿಲ್ಲ, ಆತಂಗೇನೋ ಮಾತಾಡ್ತಾನೆ. ನಾವು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀವಿ, ಸಕ್ಸಸ್ಫುಲ್ಲಾಗಿ ನಾವು ಎಂಡ್ ಮಾಡಿದ್ದೀವಿ, ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈತ ಯಾರೋ ಒಬ್ಬ ಬಂದು ಹೇಳಿದ ತಕ್ಷಣ ನನ್ನ ಪ್ರಾಜೆಕ್ಟು ನಿಂತೋಗೋಕ್ಕೆ ಕಾರಣ ಬೇಡ. ಚೆನ್ನಾಗಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಜನತೆನೂ ಉತ್ತರ ಕೊಡ್ತಾರೆ, ಆವಾಗ ನಾವು ಅವರಿಗೆ ಅರ್ಥ ಆಗುತ್ತೆ, ಅರಿವಾಗುತ್ತೆ ಅಂತ. ಸೊ ನಾನು ಸಾರಿ ಸರ್, ಈ ತರ ಎಲ್ಲ ವಿಷಯ ಇಲ್ಲ, ಇದೆಲ್ಲ ಗೊತ್ತಾಗ್ಬೇಕು. ಯಾಕಂದ್ರೆ ಬೇಜಾರಬೇಡಿ, ಯಾಕೆ ಅಂದ್ರೆ ನಾನು ಒಂದೇ ವಿಷಯ ಕೇಳೋದು, ಬೇಜಾರಬೇಡಿ ದಯವಿಟ್ಟು. ಇದರಿಂದ ನನ್ನ ಉದ್ದೇಶ ಏನಿಲ್ಲ, ಆತರು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡು, ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡು ಅಂತ ಏನಿಲ್ಲ. ನನಗೆ ಯಾವುದೇ ಉದ್ದೇಶ ಇಲ್ಲ. ಇವತ್ತು ಮೇಘನಾ ಪ್ರೊಡಕ್ಷನ್ ಇದೆ, ನಾಳೆ ಇರುತ್ತೋ ಇಲ್ವೋ ಸೆಕೆಂಡ್ರಿ, ಬೇಡ ಅಲ್ಲ ಇರ್ಲಿ. ಯಾಕಂದ್ರೆ ಪ್ರೊಡ್ಯೂಸರ್ ಇದ್ರೆ ನಮ್ಮ ಇಂಡಸ್ಟ್ರಿಗೆ 2 ಬೇಕು. ಎಲ್ಲವೂ ಬೇಕು, ಹೀರೋನು ಬೇಕು, ಪ್ರೊಡ್ಯೂಸರ್ ಬೇಕು. ನಿಲ್ಲೋ ಹೀರೋಸ್ ಬೇಕು. ಮೇನ್ ಥಿಂಗ್ ಪ್ರೊಡ್ಯೂಸರ್ ಬೇಕು ಸರ್. ಪ್ರೊಡ್ಯೂಸರ್ ಒಬ್ಬ ಮನ್ಸು ಮಾಡಿದ್ರೆ ಪ್ರೊಡ್ಯೂಸರ್ ನ ಕಾಪಾಡ್ಕೊಳ್ಳೋ ತಂಡಗಳು ಬೇಕು. ಹೌದು, ಯಾಕಂದ್ರೆ ಆ ಪ್ರೊಡ್ಯೂಸರ್ ನೆಕ್ಸ್ಟ್ ಇನ್ನೊಂದು ಚಿತ್ರ ಮಾಡ್ತಾನೆ, ಎಲ್ಲೇ ಹೋಗಲ್ಲ. ನಾನೊಬ್ಬ ಪ್ರೊಡ್ಯೂಸರ್ ಆಗಿ ನನಗೆ ಉದ್ಯೋಗ ಸಿಗತ್ತೆ. ನಿಜ, ನಾನೊಬ್ಬ ಪ್ರೊಡ್ಯೂಸರ್ ಆಗಿ ನಾನು ಒಂದೇ ಮಾತು ಹೇಳಬಲ್ಲೆ, ಒಬ್ಬ ಪ್ರೊಡ್ಯೂಸರ್ ಮನ್ಸು ಮಾಡಿದ್ರೆ ನಿಮ್ಮನ್ನು ಬೇರೆ ಲೆವೆಲ್ ಹೀರೋ ಮಾಡ್ಬೋದು. ಒಬ್ಬ ಪ್ರೊಡ್ಯೂಸರ್ ಮನ್ಸು ಮಾಡಿದ್ರೆ ನಿಮ್ಮನ್ನು ಮಾಡ್ಬೋದು, ನಾನು ಹೀರೋ ಆಗ್ಬೋದು. ಆಗುತ್ತೆ ಇಲ್ವಾ ಸರ್? ಸೊ ಗಿವ್ ರೆಸ್ಪೆಕ್ಟ್ ಫಾರ್ ಪ್ರೊಡ್ಯೂಸರ್. ಕೊರತೆ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಬಂದು ಮಾಡ್ತಿದ್ದಾರೆ ಅಂದಾಗ ಸಪೋರ್ಟ್ ಮಾಡಿ, ಕೈ ಜೋಡಿಸಿ ಅವ್ರ ಜೊತೆಗೆ. ಯಾರು ಬಂದ್ಬಿಟ್ಟು ಅರ್ಧ ದಾರಿಗೆ ಬಿಟ್ಟೋಗೋ ಥರ ಮಾಡಬೇಡಿ. ಇದನ್ನು ನಾನು ದಯವಿಟ್ಟು ನನ್ನ ಒಂದು ಮನವಿ ಸರ್ ಇಂಡಸ್ಟ್ರಿಗೆ. ಕರೆಕ್ಟ್. ಈ ಒಂದು ಚಿತ್ರದಲ್ಲಿ ಇದರ ಒಂದು ರೀತಿಯಲ್ಲಿ ಆದಿಯು ನೀವೇ ಅಂತ್ಯವೂ ನೀವೇ, ಎಲ್ಲ ಆಯಾಮಗಳಲ್ಲೂ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಈ ಚಿತ್ರದಲ್ಲಿ ಅಲ್ವಾ? ಡೈರೆಕ್ಷನ್ ನೀವು ಯಾಕೆ ಮಾಡಲಿಲ್ಲ ಅನ್ನೋದು? ಇಲ್ಲ ಸರ್, ನನಗೆ ಗೊತ್ತಿತ್ತು ನಾನೇ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಬೇಕಾಗಿತ್ತು ಅಂತ. ಡೈರೆಕ್ಷನ್ ಮಾಡ್ಬೋದಾಗಿದೆ, ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಬಟ್ ಎಲ್ಲ ಹೀರೋ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಡೈರೆಕ್ಷನ್ ತುಂಬ ಡಿಫಿಕಲ್ಟ್. ಒನ್ ಹ್ಯಾಂಡ್ ಬೇಕಾಗಿತ್ತು ನನಗೆ. ಆಮೇಲೆ ಇವತ್ತೇನು ಸಿನಿಮಾ ಬಂದರೆ ಇಟ್ಸ್ ಕಂಪ್ಲೀಟ್ಲಿ ಮೈ ವಿಷನ್. ನನಗೆ ಹೆಂಗೆ ಬೇಕೋ ನಾನು ಹಂಗೆ ಮಾಡಿಸ್ಕೊಂಡಿದ್ದೆ. ಅವರು ಮಾಡಿದ್ದಾರೆ ಪಾಪ ಡೈರೆಕ್ಟರ್ನು. ಕಾಂತ ಅವರು ಜಲ್ಸಾ ಅಂತ ಸಿನಿಮಾ ಮಾಡಿದ್ದಾರೆ, ಇರ್ಬೋದೆಲ್ಲವ ಬಿಟ್ಟು ಅಂತ. ಅದು ಸ್ಟೇಟ್ ಅವಾರ್ಡ್ ಕೂಡ ವಿನ್ ಆಗಿದೆ. ಸೆನ್ಸಿಬಲ್ ಡೈರೆಕ್ಟರ್, ಪ್ರೊಫೆಷನಲ್. ಓಕೆ 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 ನಾನು ಯಾಕೆ ಈ ಬಡ್ಜೆಟ್ ಬಗ್ಗೆ ಎಲ್ಲ ಮಾತು ಶುರು ಮಾಡಿದೆ ಅಂದರೆ, ನನಗೆ ಕ್ಲಿಯರ್ ಆಗಿ ಅಫ್ಕೋರ್ಸ್ ಹಾಡುಗಳನ್ನು ನೋಡಿದೆ, ಅದರಲ್ಲಿ ಹಣವನ್ನು ಹಾಕಿದ್ರೆ ಮಾತ್ರ ಆ ಥರದೊಂದು ಔಟ್ಪುಟ್ ಬರುತ್ತೆ ಅಂತ ಗೊತ್ತಾಯಿತು. ಬಟ್ ನನಗೆ ಅದರಲ್ಲೂ ಖುಷಿಯಾಗಿದ್ದೇನು ಅಂದರೆ, ಖುಷಿ ಅನ್ನೋದಕ್ಕಿಂತ ಸ್ವಲ್ಪ ಸರ್ಪ್ರೈಸ್ ಆಗಿದ್ದು ಮ್ಯೂಸಿಕ್ಗೆ ಹೋಗಿರೋ ಬಡ್ಜೆಟ್. ನಾನು ನೋಡ್ತಾ ಇದ್ದೆ, ನನಗೆ ಇವರು ಪ್ರಭು ಅವರು ಹೇಳ್ತಾ ಇದ್ರು, ಸರ್ ಆ ಹಾಡು ಅವರೇ ನಂಗೆ ಹೇಳಿದ್ದು, ಜಿ ವಿ ಪ್ರಕಾಶ್ ಹಾಡಿದಾರಾ? ಅವ್ರು ಏನು ಕನ್ನಡದಲ್ಲಿ ಹಾಡಿದಾರಾ ಅಂತ. ಇಲ್ಲ ಸರ್ ತಮಿಳಲ್ಲೂ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವಿಷಯ ಏನಂದ್ರೆ, ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಡಬ್ಬಿಂಗ್ ಫಿಲಮ್ಗೆ, ಕನ್ನಡ ಡಬ್ಬಿಂಗ್ ಫಿಲಮ್ ತಮಿಳಿಗೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿರೋದು ಇವರೇ. ಜಿ ವಿ ಪ್ರಕಾಶ್, ಶ್ವೇತಾ ಮೋಹನ್, ಅನಿರುದ್ಧ್, ಸಂಜನಾ ಕಲ್ಮಂಜೆ, ದೇ ಆರ್ ಆಲ್ ಟಾಪ್ ಇನ್ ತಮಿಳ್ ಇಂಡಸ್ಟ್ರಿ. ಹೌದು, ಡಬ್ಬಿಂಗ್ ಫಿಲಮ್ ಕರ್ಕೊಂಡ್ಬಂದ್ರೆ ಏಕೈಕ ಫಸ್ಟ್ ಪ್ರೊಡ್ಯೂಸರ್. ಹೇಗೆ ಮಾಡಿದ್ರಿ ಅದು ಅಂತ ಸರ್? ನನಗೆ ಒಂದು ಸ್ವಲ್ಪ ಸಾಹಿತ್ಯದ ಮೇಲೆಲ್ಲ ತುಂಬಾ ಕಾಳಜಿ, ತುಂಬಾ ಕಾಳಜಿ.
ನಾನು ಮ್ಯೂಸಿಕ್ಕು ಸಾಂಗ್ಸ್ ಎಲ್ಲ ಹೆಂಗೆ ಅಂದರೆ ತುಂಬ ರೆಹಮಾನ್ ಸರ್, ಇಳೆಯರಾಜ ಸರು ಹಳೆ ಸಾಂಗ್ಗಳು ತುಂಬ ಕೇಳ್ತೀನಿ ನಾನು ಇವತ್ತಿಗೂ. ಆ ರೋಜಾ ಮತ್ತು ಹಳೆ ಸಾಂಗ್ಗಳು ತುಂಬ ಇದ್ದಾವೆ. ಲಿರಿಕ್ಸ್ ಬರಿತಿದ್ರಲ್ಲ, ಲಿರಿಕ್ಸ್ ಬರಿತಿದ್ದಾಗ ಕೊಡ್ತಾಯಿದ್ರು ನನಗೆ, ಸರ್ ಹಿಂಗಿದೆ ಹಾಡು, ಈ ಥರ ಇದೆ ಅಂತ. ಅವಾಗ ಇವ್ರು ಒಂದೊಂದು ಸಾಂಗ್ ತರ್ತಿರ್ಬೇಕಾದ್ರೆ ನನಗೇನು ಅನ್ನಿಸ್ಬಿಡ್ತು ಅಂದರೆ, ನಾವು ಏನನ್ನ ಅಚೀವ್ ಮಾಡಬೇಕು, ನಮ್ಮ ಮೊದಲನೇ ಸಿನಿಮಾದಲ್ಲಿ ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕು, ನಮ್ಮ ಸಾಹಿತ್ಯನ ಮ್ಯೂಸಿಕ್ನ ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತ. ಶ್ರೀಧರ್ಗೆ ಹೇಳಿದೆ ನಾನು, ಇವರಿಗೆ ಬೇರೆ ಲೆವೆಲಿಗೆ ಮ್ಯೂಸಿಕ್ ಮಾಡಿಸ್ಬೇಕಪ್ಪ, ನನಗೆ ಯಾವುದೇ ಕಾರಣಕ್ಕೂ ನಾನು ನಾರ್ಮಲಾಗಿ ಹಿಂಗೆ ಮಾಡಿದ್ರೆ ನಾನು ಒಪ್ಪಲ್ಲ, ಬಡ್ಜೆಟ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನನಗೆ ಸಾಂಗ್ಸ್ ಚೆನ್ನಾಗಿ ಬರ್ಬೇಕು ಅಂತ. ಆಮೇಲೆ ಸಿಂಗರ್ಸ್ ಒಬ್ಬೊಬ್ಬರನ್ನೇ ಸೆಲೆಕ್ಷನ್ ಮಾಡ್ಕೊಂಬಂದೆ. ಇಲ್ಲಿಗೆ ಜಿ ವಿ ಪ್ರಕಾಶ್ ಹಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿಗೆ ಅದು ಯಾರ ನಿರ್ಧಾರ? ಇವರು ಶ್ರೀಧರ್ ಅವರ ನಿರ್ಧಾರ? ನಮ್ಮ ನಿರ್ಧಾರ. ನನಗೆ ಶ್ವೇತಾ ಮೋಹನ್ ಎಲ್ಲ ಬೇಕೇ ಬೇಕು ಅಂತ ಕೂತಿದ್ದೆ. ಅವ್ರು ಕನ್ನಡದಲ್ಲೂ ಹಾಡಿದಾರೆ, ತಮಿಳಲ್ಲೂ ಹಾಡಿದಾರಲ್ವಾ? ಶ್ವೇತಾ ಮೋಹನ್ ಎರಡರಲ್ಲೂ ಹಾಡಿದ್ದಾರೆ, ಕನ್ನಡ ತಮಿಳು. ಜಿ ವಿ ಪ್ರಕಾಶ್ ಮಾತ್ರ ಕನ್ನಡದಲ್ಲಿ, ತಮಿಳಲ್ಲಿ ಮಾತ್ರ. ಅನಿರುದ್ಧ್ ಅವ್ರು ಹಾಡು ಬಂದಿಲ್ವಾ ಇನ್ನು? ಹಾಡಿದ್ದಾರೆ, ಅದನ್ನ ರಿಲೀಸ್ ಮಾಡಬೇಕು. ರೆಕಾರ್ಡಿಂಗ್ ಇದೆ, ಒಂದು 2 minutes ಹಾಡಿದ್ದಾರೆ. ಆಮೇಲೆ ಅದು ಪ್ಯಾರಡೈಸ್ ಇರೋದ್ರಿಂದ ಸ್ವಲ್ಪ ನಿಂತಿದೆ, ಇಮಿಡಿಯೇಟ್ ಆಡಿಸ್ತೀನಿ ಅದನ್ನ. ಬಟ್ ಹೆಂಗೆ ಅಂದ್ರೆ ಅನಿರುದ್ಧ ಆಗ್ಲಿ ಜಿ ವಿ ಪ್ರಕಾಶ್ ದೇ ಅಗ್ರೀಡ್ ಇಮಿಡಿಯೇಟ್ಲಿ? ಸರ್ ಅದು ಅಪ್ರೋಚ್ ಹಂಗಿತ್ತು ನಮ್ದು ಅಪ್ರೋಚು ಗೊತ್ತಿರೋದ್ರಿಂದ ಸ್ವಲ್ಪ ನನಗೆ ತಮಿಳ್ ಕಾಂಟ್ಯಾಕ್ಟ್ ಎಲ್ಲ ಇದೆ. ಓಕೆ, ಹಂಗಾಗಿ ಜಿ ವಿ ಪ್ರಕಾಶ್ ಅವರು ಒನ್ ಆಫ್ ದಿ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ಸ್. ಅದೇ ಕಾರಣಕ್ಕೂ ನೀವು ಹೋಗಿ ಇವತ್ತಿಗೂ ಕೆಲವು ಫಿಲಮ್ಗಳು ನಾನು ಇಷ್ಟು ಕೊಡ್ತೀನಿ ಅಂದ್ರು ಆಡಿ ಅಂದ್ರು ಆಡಲ್ಲ. ನಾನು ಅದೇ ಹೇಳ್ತಾ ಇರೋದು, ಜಿ ವಿ ಪ್ರಕಾಶೇ ಟಾಪ್. ಹೌದು ಈಗಿನ ಮಾರ್ಕೆಟ್ ಕಂಡೀಷನ್ಸ್ ನೋಡಿದಾಗ ಅನಿರುದ್ಧ ಅವ್ರು ಮೇ ಬಿ ಅವ್ರಿಗಿಂತ ಒಂದು ಹೆಜ್ಜೆ ಮೇಲೆ ಇದ್ದಾರೆ. ಅನಿರುದ್ಧ ಒಂದು ಡಬ್ಬಿಂಗ್ ಚಿತ್ರಕ್ಕೆ ಕರ್ಕೊಂಡ್ ಬಂದಿದ್ದೆ ನನಗೆ ನಂಬಲಿಕ್ಕೆ. ಜಿ ವಿ ಪ್ರಕಾಶ್ ಡೈರೆಕ್ಷನ್, ಹೌದು, ಹೀರೋ, ಮ್ಯೂಸಿಕ್, ಕರೆಕ್ಟ್, ರೈಟರ್, ಕರೆಕ್ಟ್, ಸಿಂಗರ್ ಎಲ್ಲಾನು ಇದ್ದಾರೆ. ಸೊ ಅಂಥ ಬ್ಯುಸಿ ಶೆಡ್ಯೂಲಲ್ಲಿ ಅಂಥ ಟೈಮಲ್ಲೂ ನಾನು ಹೋಗಿ ಬೇಕು ಅಂತೇಳಿ ಮಾಡಿಸಿ ಆಡಿಸ್ಕೊಂಡು ಬಂದಿದ್ದೆ. ಅವ್ರು ಸಿಕ್ಕರೆ ಹಾಡಿದ್ದಾರೆ ಇದರಲ್ಲಿ ಅಲ್ವಾ? ಕಡಚಾಲೆ ನಲ್ಲ ಪುಣ್ಣ ಕಡಚಾಲೆ ನೋಡಿ ಕೇಳಿಸ್ಕೊಂಡು ಚೆನ್ನಾಗಿದೆ. ಅನಿರುದ್ಧ ಯಾವ ಹಾಡನ್ನ ಹಾಡಿದ್ದಾರೆ? ನೀನೊಬ್ಬಳೆ ಅಂತ ಒಂದು ಸಾಂಗ್ ಅದನ್ನ ಹಾಡಿದಾರ? ಇವರು ನಮ್ಮ ಸಂಜಿತ ಕಡೆ ಹಾಡಿದ್ದಾರೆ. ಇವರು ನಮ್ಮ ಅನುರಾಧ ಭಟ್ಟು, ಸಂಜಿತ್ ಆ ಸಾಂಗ್ ನ ಅವ್ರು ಹಾಡಿದ್ದಾರೆ. ವೆರಿ ನೈಸ್. ಅಲ್ಲಿ ಲಿರಿಕ್ಸ್ ಯಾರು ಬ್ರದರ್? ಕರುಣಾಕರನ್ ಅಂತ. ಕರುಣಾಕರನ್ ಬಿಡೋದು. ಎಲ್ಲ ಪ್ರೊಡ್ಯೂಸರ್ಗಳು ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡಿ ಮನೆಗೆ ಹೋಗೋದಲ್ಲ, ಇಷ್ಟು ಪ್ಯಾಷನೇಟ್ ಆಗಿ ಇನ್ವಾಲ್ವ್ ಆಗಿರೋರು. ಲೀಲಾ ಪ್ಯಾಲೇಸ್ ಅಲ್ಲಿ ಕರ್ಸ್ಕೊಂಡು ಅವತ್ತು ಏನೋ ಒಂಥರ ಪ್ಯಾಲೇಸ್ ಅಲ್ಲಿ ನನ್ನ ಕುಡಿಸ್ಬಿಟ್ಟಿದಾರಲ್ಲ ಅಂತ ಯಾರು ಕರುಣಾಕರನ್ ಲೀಲಾ ಪ್ಯಾಲೇಸ್ ಅಲ್ಲಿ ಕರ್ಕೊಂಡ್ ಬಂದು ನಾನು ರೂಮಲ್ಲಿ ಕುಡಿಸ್ಕೊಂಡ್ಬಿಟ್ಟಿದೀನಿ. ಆತನ ಸರ್ ವಾವ್ ಇನ್ನೂ ಸರ್ ಅಂದ್ರೆ ಅದು ಬ್ಯಾಕ್ ಡ್ರಾಪ್ ಹೆಂಗಿದೆ ಅಂದ್ರೆ, ಈ ಕಡೆ ಹಿಂಗೆ ಸ್ಕ್ರೀನ್ ಓಪನ್ ಮಾಡಿದ್ರೆ ಸಮುದ್ರ, ಲೀಲಾ ಪ್ಯಾಲೇಸ್ ಇರೋದು ಹೋಟ್ಲು, ಹಿಂಗೆ ಓಪನ್ ಮಾಡಿದ್ರೆ ಸಮುದ್ರ ಪಕ್ಕ ಟೇಬಲ್ ಪಕ್ಕದಾಗೆ ನಮ್ದು ಎಲ್ಲ ಸಿಟ್ಟಿಂಗ್ ಎಲ್ಲ ಇದೆ. ಅವ್ನು ನೋಡ್ಬಿಟ್ಟು ಸರ್ ಸರ್ ಇಂಥ ಲೆವೆಲ್ಲ ನಿಂಗೆ ಇನ್ನ ಕರ್ಕೊಂಬಂದು ಕುಡಿಸ್ಬಿಟ್ಟಿದ್ದೀರಾ ಅಂತ. ಇಲ್ಲ, ಅದು ಫ್ರೀ ಮೈಂಡ್ಲ ಫ್ರೆಶ್ ಮೈಂಡ್ಲ ಹೇಳೋಲ್ಲ, ಸೀದಾ ಸಮುದ್ರ ನೋಡ್ಕೊಂಡು ಬರಿಬೋದು ಬರ್ರಿ ಅಂತ ಕರ್ಕೊಂಡು ಕುಂಡಿಸ್ಕೊಂಡು ಬರ್ಸ್ಕೊಂಡಿದ್ದೀವಿ. ಈ ಚಿತ್ರವನ್ನ ಶುರು ಮಾಡಬೇಕಾದ್ರೆ ಒಂದು ಕಲ್ಪನೆ ಇರುತ್ತೆ, ಒಂದು ಚಿತ್ರವನ್ನ ಹೇಗೆ ನಿರ್ಮಾಣ ಮಾಡೋದು, ಹೇಗೆ ಬರೆಯೋದು, ಹೇಗೆ ನಟನೆ ಮಾಡೋದು ಅಂತ. ವಾಟ್ ಹಸ್ ಬೀನ್ ಒನ್ ಬಿಗ್ಗೆಸ್ಟ್ ಲರ್ನಿಂಗ್ ಫಾರ್ ಯು after having made this film? It's all an experience, sir. Still I have to learn. I've learned so many things. The making wise, ಇನ್ನ taking wise, ಒಂದು ಸೀನ್ ಕಟ್ಕೊಡೋದು ಎಲ್ಲ ಸ್ಟ್ಯಾಂಡರ್ಡ್ ಆಗೇ ಮಾಡಿದ್ವಿ. ಇನ್ನ ಮುಂದೆ ಇನ್ನ ಬೇರೆ ಲೆವೆಲ್ ಅಲ್ಲಿ. ಓಕೆ ಸರ್, ನಿಮ್ಮ ಒಂದು ಕಲಿಕೆ ಏನಿದೆ ಸರ್ ಈ ಒಂದು ಚಿತ್ರವನ್ನು ಮುಗಿಸಿದೀರಿ ಈಗ? ತುಂಬಾ ನನ್ನ ಒಂದು ಕಲಿಕೆ ಅಂದ್ರೆ, ಎಲ್ಲಾ ಫಿಲ್ಮ್ಗಳು ಇಷ್ಟಪಟ್ಟು ನೋಡ್ತಾ ಇದ್ದೆ, ಬಟ್ ಫಿಲಮ್ ಇಂಡಸ್ಟ್ರಿಗೆ ನಾವು ಹೋಗಿ ಒಬ್ಬ ಪ್ರೊಡ್ಯೂಸರ್ ಆಗಬೇಕು ಅಂದರೆ ಇಷ್ಟೆಲ್ಲ ರಿಸ್ಕ್ ಇದ್ದಾವೆ, ಇಷ್ಟೆಲ್ಲ ಗೊಂದಲಗಳಿದ್ದಾವೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಸೊ ಇದರಿಂದ ನಾವು ಫಿಲಮ್ ಇಂಡಸ್ಟ್ರಿನಾಗ ಬರಬೇಕು ಅಂದರೆ ಸ್ವಲ್ಪ ಫಿಲ್ಟ್ರಾಗಿ ಬರಬೇಕು. ಸುಮ್ಮನೆ ಹೆಂಗೋ ಒಂದು ಬೋಲ್ಡಾಗಿ ಬಂದು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಆಗಲ್ಲ. ಸ್ವಲ್ಪ ಎಲ್ಲ ರೀತಿಯಲ್ಲೂ ಫಿಲ್ಟ್ರಾಗಿ ಬಂದು ತುಂಬ ಪಾಠಗಳನ್ನ ನೋಡಿ, ಪಾಠ ಓದೋದೆಲ್ಲ ಇರುತ್ತಲ್ಲ ಸರ್, ಓದಿ ಆಮೇಲೆ ಬಂದು ಇಂಡಸ್ಟ್ರಿಗೆ ಪ್ರೊಡ್ಯೂಸರ್. ಬಟ್ ಈಗ ನಿಮ್ಮ ಹುಮ್ಮಸ್ ಹೇಗಿದೆ? ಇನ್ನೊಂದು ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಇಲ್ಲೇ ಹೇಳ್ತಿದ್ದೀನಿ, ನೆಕ್ಸ್ಟ್ ಮೂವಿ ಮಾಡ್ತೀನಿ, ಇವನೇ ಹೀರೋನೇ ಇರ್ತಾನೆ, ಇವನದೇ ಕತೆ ಕೊಡ್ತೀನಿ, ಇವನಿಗೆ ನೀನೇ ಬರೆಯಪ್ಪ ಅಂತೀನಿ, ಇವನಿಗೆ ಕತೆ ಕೊಡೋದು. ಇವಾಗ ಏನು ಬಜೆಟ್ ಮಾಡಿದ್ದೀನೋ ಅದಕ್ಕೆ ಡಬಲ್ ತ್ರಿಬಲ್ ಬಜೆಟ್ ಕೊಡ್ತೀನಿ. ಅದೇ ಇವನೇ ಹೀರೋ ಕಿರಣ್ ಆದಿತ್ಯನ ಇಟ್ಕೊಂಡು ನೆಕ್ಸ್ಟ್ ಬೇರೆ ಲೆವೆಲ್ಗೆ ಮೂವಿ ಮಾಡಿ. ಕತೆ ಇದೆಯಾ? ಅಲ್ಲ, ನಾನು ರೆಡಿ ಇದ್ದೀನಿ ಅಂತ ಕತೆ ಸರಿ ಲವ್ಲಿ. ಆಗಸ್ಟ್ 6ನೇ ತಾರೀಕು ಲೈಫ್ ಟುಡೇ ಬಿಡುಗಡೆ ಆಗ್ತಾ ಇದೆ. ಅದು ಬಿಡುಗಡೆ ಆಗಿ ನಿಮಗೆ ಆ ಒಂದು ಗೆಲುವಿನ ಶಕ್ತಿಯನ್ನ ನೀಡಲಿ, ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ನಂಬಿಕೆ ಹೆಚ್ಚಾಗ್ಲಿ ಆ ಗೆಲುವಿನಿಂದ. ಆ 2ನೇ ಚಿತ್ರವು ಬರಲಿ ಅಂತ ಆಶಿಸ್ತಾ ಆಲ್ ದಿ ವೆರಿ ಬೆಸ್ಟ್. ಮೇಘನಾ ಪ್ರೊಡಕ್ಷನ್ ಲೈಫ್ ಟುಡೇ ಬರ್ತಾ ಇದೆ 6ನೇ ತಾರೀಕು. ನಿಮ್ಮ ಕಡೆಯಿಂದ ನಮಗೆ ತುಂಬಾ ಸಪೋರ್ಟ್ ಸಿಗಲಿ ಅಂತ ನಾನು ಕೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು.